ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೈನ್ಸ್ ಅಂಡ್ ಆಂಗಲ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ರೇಖೆಗಳು ಮತ್ತು ಕೋನಗಳು ಅಂತ ಕರಿತೀವಿ. ಈ ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಜಾಮೆಟ್ರಿನಲ್ಲಿ ಅಂದ್ರೆ ರೇಖಾಗಣಿತದಲ್ಲಿ ಬರುವಂತಹ ಕೆಲವೊಂದಷ್ಟು ಬೇಸಿಕ್ ಟರ್ಮ್ಸ್ ಅಂಡ್ ಕಾನ್ಸೆಪ್ಟ್ ಬಗ್ಗೆ ಡೆಫಿನೇಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಪಾಯಿಂಟ್. ಪಾಯಿಂಟ್ ಅಂದ್ರೆ ಏನು? ಎ ಪಾಯಿಂಟ್ ಇಸ್ A point is an exact location in space. ಸೊ ಪಾಯಿಂಟ್ ಅಂದ್ರೇನು? ಯಾವುದೋ ಒಂದು ಎಕ್ಸಾಕ್ಟ್ ಒಂದು ಸ್ಪೇಸ್ ಅಲ್ಲಿ ಅಥವಾ ಒಂದು ಪ್ಲೇನ್ ಅಲ್ಲಿ ಒಂದು ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ಪಾಯಿಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ಡಾಟ್, ಈ ಡಾಟ್ ಇದನ್ನೇ ನಾನು ಪಾಯಿಂಟ್ ಅಂತ ಕರೀದು, ಪಾಯಿಂಟ್ ಎ ಅಂತ ಕರಿತೀನಿ. ಅಂಡ್ ಇಟ್ ಹ್ಯಾಸ್ ನೋ ಲೆಂತ್, ನೋ ವಿಡ್ತ್. ಸೊ ಯಾವುದೇ ರೀತಿ ಲೆಂತ್ ಇಲ್ಲ, ಯಾವುದೇ ರೀತಿ ವಿಡ್ತ್ ಇಲ್ಲ ಇದಕ್ಕೆ. ಹಾಗಾಗಿ ಇದನ್ನ ನಾನು ಝೀರೋ ಡೈಮೆನ್ಷನ್ ಅಂತ ಕರಿಬೋದು ಅಲ್ವಾ? ಯಾವುದೇ ರೀತಿ ಲೆಂತ್ ಇಲ್ಲ, ಎಷ್ಟು ಲೆಂತ್ ಇದೆ ಪಾಯಿಂಟ್ ಅಂತ ಹೇಳಕ್ಕಾಗಲ್ಲ, ಎಷ್ಟು ವಿಡ್ತ್ ಇದೆ ಅಂದ್ರೆ ಥಿಕ್ನೆಸ್ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನ ಝೀರೋ ಡೈಮೆನ್ಷನ್ ಅಂತ ಕರಿಬೋದು. ನೆಕ್ಸ್ಟ್ ಲೈನ್. ಲೈನ್ ಅಂದ್ರೆ ಕನ್ನಡದಲ್ಲಿ ರೇಖೆ ಅಂತ ಕರಿತೀವಿ. ಈ ರೇಖೆ ಅಂತಂದ್ರೆ ಸೆಟ್ ಆಫ್ ಪಾಯಿಂಟ್ಸ್. ಈಗ ಒಂದು ಪಾಯಿಂಟ್ ಅನ್ನ ಬಿಂದು ಅಂತ ಕರಿತೀವಿ. ಈಗ ಅದೇ ರೀತಿ ಒಂದಷ್ಟು ಸೆಟ್ ಆಫ್ ಪಾಯಿಂಟ್ಸ್ ಅನ್ನ ನಾನು ಒಂದು ಪ್ಲೇನ್ ಅಲ್ಲಿ ಬರಿತಾ ಜಾಯಿನ್ ಮಾಡಿದ್ರೆ ಈಗ ಸೆಟ್ ಆಫ್ ಪಾಯಿಂಟ್ಸ್ ಅಲ್ವಾ ಇದೆಲ್ಲ. ಈ ಸೆಟ್ ಆಫ್ ಪಾಯಿಂಟ್ಸ್ ನಾನು ಜಾಯಿನ್ ಮಾಡಿದ್ರೆ ಇದನ್ನ ನಾನು ಲೈನ್ ಅಥವಾ ರೇಖೆ ಅಂತ ಕರಿತೀನಿ. ಎ ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಪ್ಲೇನ್ ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಪ್ಲೇನ್ ಇದನ್ನ ಯಾವುದನ್ನ ಲೈನ್ ಅಥವಾ ರೇಖೆ ಅಂತ ಕರಿತೀವಿ. ಇದು ಈವನ್ ವೆನ್ ವಿ ಎಕ್ಸ್ಟೆಂಡ್, ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಇನ್ ಬೋತ್ ದ ಡೈರೆಕ್ಷನ್ ಇಟ್ ವಿಲ್ ಬಿ ಕಂಟಿನ್ಯೂ. ಇದು ಯಾವುದೇ ರೀತಿ ಸ್ಟಾಪ್ ಆಗಲ್ಲ. ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದಂಗೆಲ್ಲ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಲೈನ್ ಅಂದ್ರೆ, ಈಗ ನೇಮಿಂಗ್ ಮಾಡೋದಂದ್ರೆ ಎ ಬಿ. ಸೊ ಎ ಬಿ ಇಸ್ ಎ ಲೈನ್. ಸೊ ಎ ಬಿ, ಲೈನ್ ಎ ಬಿ ಅಂತ ಕರಿತೀವಿ. ಸೊ ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಪ್ಲೇನ್ ಹ್ಯಾವಿಂಗ್ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಅಂದ್ರೆ ಎರಡೂ ಕಡೆಯಿಂದ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಇಸ್ ಎ ಪಾರ್ಟ್ ಆಫ್ ಲೈನ್ having two end points. ಸೊ ಯಾವುದೇ ಒಂದು ಪಾರ್ಟ್ ಆಫ್ ಲೈನ್ ಅಂದ್ರೆ ಲೈನ್ ಅಲ್ಲಿ ಒಂದು ಚಿಕ್ಕ ಪಾರ್ಟ್ ಅಂದ್ರೆ ಸೆಗ್ಮೆಂಟ್ ಅಂದ್ರೆ ಏನು? ಒಂದು ಪಾರ್ಟ್ ಅಂತ. ಕನ್ನಡದಲ್ಲಿ ಇದನ್ನ ನಾವು ರೇಖಾಖಂಡ ಅಂತ ಕರಿತೀವಿ. ಸೊ ಎ ಪಾರ್ಟ್ ಆಫ್ ಎ ಲೈನ್, ಲೈನ್ ಅಲ್ಲಿ ಇರುವಂತ ಒಂದು ಭಾಗನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಟೂ ಎಂಡ್ ಪಾಯಿಂಟ್ಸ್ ಅಂದ್ರೆ ಇದಕ್ಕೆ ಎಂಡ್ ಪಾಯಿಂಟ್ಸ್ ಇದೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇದು ಯಾವುದೇ ರೀತಿ ಲೈನ್ ಸೆಗ್ಮೆಂಟ್ ಕಂಟಿನ್ಯೂ ಆಗಿ ಮೂವ್ ಆಗಲ್ಲ. ಸೊ ಇದನ್ನ ನಾವು ಫರ್ದರ್ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ ಅಂತ. ಸೊ ಎ ಬಿ, ಲೈನ್ ಸೆಗ್ಮೆಂಟ್ ಎ ಬಿ ಅಂತ ಕರಿತೀವಿ. ಸೊ ರೇ ಅಂದ್ರೆ ಕಿರಣ. ಇದು ಕೂಡ ಎ ಪಾರ್ಟ್ ಆಫ್ ಲೈನ್ ಹ್ಯಾವಿಂಗ್ ಒನ್ ಎಂಡ್ ಪಾಯಿಂಟ್ ಅಂಡ್ ಇಟ್ ವಿಲ್ ಕಂಟಿನ್ಯೂ ಇನ್ ದ ಅದರ್ ಸೈಡ್. ಅಂದ್ರೆ ಇದು ಕೂಡ ಒಂದು ಪಾರ್ಟ್ ಆಫ್ ಅ ಲೈನ್. ಇದರಲ್ಲಿ ಒಂದು ಎಂಡ್ ಪಾಯಿಂಟ್ ಇರುತ್ತೆ ಅಂಡ್ ಇಟ್ ವಿಲ್ ಕಂಟಿನ್ಯೂ ಇನ್ ದ ಅದರ್ ಸೈಡ್. ಒಂದು ಕಡೆ ಈ ಬಾಣದ ಗುರುತು ಏನ್ ತೋರಿಸ್ತಿದೆ ಅಂತಂದ್ರೆ ಇದು ಕಂಟಿನ್ಯೂ ಆಗ್ತಿದೆ, ಇಟ್ ವಿಲ್ ಕಂಟಿನ್ಯೂ ಅಂತ. ಈ ಒಂದು ಬಾಣದ ಗುರುತಿನ ಅರ್ಥ ಏನು ಅಂದ್ರೆ ಇಟ್ ವಿಲ್ ಫರ್ದರ್ ಕಂಟಿನ್ಯೂ, ನಾವು ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಎ ಪಾರ್ಟ್ ಆಫ್ ಎ ಲೈನ್ having one end point and continue on the
ಅದರ್ ಆ್ಯಂಡ್ ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಅಂದರೆ ಕೊನೆ ಇರುವಂಥ ಒಂದು ಪಾಯಿಂಟ್ ಇರುತ್ತೆ. ಇನ್ನೊಂದು ಪಾಯಿಂಟಲ್ಲಿ ಇನ್ನೊಂದು ಸೈಡಲ್ಲಿ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಪಿ ಕ್ಯೂ ಅಂತ ನೇಮಿಂಗ್ ಮಾಡಿದ್ರೆ ರೇ ಪಿ ಕ್ಯೂ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಒಂದು ಕಡೆಯಿಂದ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈಗ ರೇ ದೊಡ್ಡದೋ ಅಥವಾ ಲೈನ್ ದೊಡ್ಡದೋ? ಈಗ ಲೈನ್ ಅಂತಂದರೆ ಎರಡೂ ಕಡೆ ಎಕ್ಸ್ಟೆಂಡ್ ಮಾಡ್ಬೋದು, ರೇ ಅಂದರೆ ಒಂದೇ ಕಡೆ ಮಾತ್ರ ಎಕ್ಸ್ಟೆಂಡ್ ಮಾಡೋಕ್ಕಾಗೋದು. ಹಾಗಂತ ನಾವು ಲೈನ್ ದೊಡ್ಡದು ಅಥವಾ ರೇ ದೊಡ್ಡದು ಅಂತ ಬಂದಾಗ ಎರಡೂ ಕೂಡ ಈಕ್ವಲ್ ಇರುತ್ತೆ. ಈಗ ಲೈನ್ ನಾನು ಇಷ್ಟು ಉದ್ದದ ಒಂದು ಲೈನ್ ಬರ್ದಿದ್ದೀನಿ ಅಂದರೆ ರೇನ ನಾನು ಒಂದು ಸೈಡ್ ಎಕ್ಸ್ಟೆಂಡ್ ಮಾಡ್ಬೋದು ಅಂತಂದರೆ ಇದು ಎಷ್ಟು ಅಳತೆಯಲ್ಲಿರುತ್ತೋ ಅಷ್ಟೇ ಉದ್ದದಲ್ಲಿ ನಾನು ರೇನ ಡ್ರಾ ಮಾಡ್ಬೋದು. ಸೊ ಹಾಗಾಗಿ ಲೈನ್ ಮತ್ತು ರೇ ಯಾವುದು ದೊಡ್ಡದು ಅಂತಂದರೆ ಎರಡೂ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಈಗ ಒಂದು ಲೈನ್ನ ನಾವು ಕಂಪೇರ್ ಮಾಡಿ, ಒಂದು ಲೈನ್ ಅಂದರೆ ಲೈನ್ ಸೆಗ್ಮೆಂಟ್ ರೇ ಅಂತ ಗೊತ್ತಾಯಿತು. ಈಗ ಇದೇ ರೀತಿ ಒಂದು 2-3 ಲೈನ್ನ ನಾವು ಕಂಪೇರ್ ಮಾಡಿ ಹೇಳೋದಾದರೆ, ಸೊ ಈಗ 2 ಲೈನ್ ತಗೊಂಡ್ರೆ ಆ 2 ಲೈನ್ಗಳ ನಡುವೆ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಸೇಮ್ ಇದ್ದರೆ ಅದನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಪ್ಯಾರಲಲ್ ಲೈನ್ಸ್ ಅಂದರೆ ಕನ್ನಡದಲ್ಲಿ ಸಮಾಂತರ ರೇಖೆ. ಸಮಾಂತರ ರೇಖೆಗಳು ಅಂದರೆ ಇಫ್ ಟೂ ಲೈನ್ಸ್ ಇನ್ ಎ ಪ್ಲೇನ್ ಡು ನಾಟ್ intersect each other even when we extended ಸೊ ಸಮಾಂತರ ರೇಖೆಗಳು ಅಂದ್ರೇನು? ಇಫ್ ಟೂ ಲೈನ್ಸ್ ಇನ್ ಎ ಪ್ಲೇನ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಈವನ್ ವೆನ್ ವಿ ಎಕ್ಸ್ಟೆಂಡೆಡ್ ಅಂದರೆ ಈ ಎರಡು ಲೈನ್ಗಳು, ಇಲ್ಲಿ ನೋಡ್ತಿರೋಂಥ ಎರಡು ಲೈನ್ಗಳನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ, ಲೈನ್ ಅಂದರೆ ಎಕ್ಸ್ಟೆಂಡ್ ಮಾಡ್ಬೋದಲ್ವಾ? ಸೊ ಅದನ್ನು ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಇಂಡೆಫಿನೆಟ್ ಆಗಿ ಅಂದರೆ ಕೊನೆಯೇ ಇಲ್ಲೇ ಇದ್ದ ಹಾಗೆ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಆ ಎರಡೂ ಲೈನ್ಗಳು ಎಲ್ಲೂ ಕೂಡ ಮೀಟ್ ಆಗಲ್ಲ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಅಂದರೆ ಇಂಟರ್ಸೆಕ್ಟ್ ಆಗೋದು ಅಂದರೆ ಈ ಎರಡು ಲೈನ್ಗಳು ಎಲ್ಲೂ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗೋದಾಗ್ಲಿ, ಒಂದನ್ನು ಒಂದು ಕ್ರಾಸ್ ಮಾಡ್ಕೊಂಡು ಹೋಗೋದಾಗ್ಲಿ ಆ ರೀತಿ ಏನೂ ಆಗಲ್ಲ. ಬಿಕಾಸ್ ದೀಸ್ ಟೂ ಲೈನ್ಸ್ ಹ್ಯಾವಿಂಗ್ ಸೇಮ್ ಡಿಸ್ಟೆನ್ಸ್. ಸಮಾಂತರ ರೇಖೆಗಳು ಅಂತಂದರೆ ಸಮನಾದ ಅಂತರಗಳನ್ನು ಹೊಂದಿರುವಂತಹ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಸೊ ಎ ಬಿ. ಸೊ ನೀವು ಈ ಕಡೆಯಿಂದನೇ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೂ ಅಷ್ಟೇ, ಅದು ಯಾವುದೇ ಕಾರಣಕ್ಕೂ ಎರಡೂ ಲೈನ್ಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಅಂದರೆ ಒಂದನ್ನೊಂದು ಕ್ರಾಸ್ ಆಗಿ ಹೋಗೋದಿಲ್ಲ. ಹಾಗಾಗಿ ಇದನ್ನು ಸಮಾಂತರ ರೇಖೆಗಳು ಅಂದರೆ ಎರಡೂ ರೇಖೆಗಳ ನಡುವೆ ಇರುವಂಥ ಅಂತರ ಸಮನಾಗಿರುತ್ತೆ. ಸೊ ಪಿ ಕ್ಯೂ. ಸೊ ಎ ಬಿ, ಲೈನ್ ಎ ಬಿ ಈಸ್ ಪ್ಯಾರಲಲ್ ಟು ಪಿ ಕ್ಯೂ. ಸೊ ಇದನ್ನು ನಾವು ಸಮಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್ನ ನಾವು ಈ ಒಂದು ಸಿಂಬಲ್, ಪ್ಯಾರಲಲ್ ಅಂದರೆ ಈ ಒಂದು ಸಿಂಬಲ್ ಮುಖಾಂತರ ನಾವು ಹೇಳ್ತೀವಿ. ಹಾಗಾದರೆ ಈ ಪ್ಯಾರಲಲ್ ಲೈನ್ಸ್ನ ನೀವು ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ನೋಡಿರ್ತೀರಾ? ರೈಲ್ವೆ ಟ್ರ್ಯಾಕ್ಸಲ್ಲಿ ಎರಡೂ ಹಳಿಗಳಿರುತ್ತಲ್ಲ, ಅಲ್ಲಿ ನೀವು ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳನ್ನು ನೋಡ್ಬೋದು. ನಿಮ್ಮ ನೋಟ್ಬುಕ್ಕಲ್ಲಿರುವಂತಹ ಲೈನ್ಸ್ ಅದು ಕೂಡ ಸಮಾಂತರ ರೇಖೆಗಳು. ಸೊ ಈ ರೀತಿಯಾಗಿ ನೀವು ಸಮಾಂತರ ರೇಖೆಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ಬೋದು. ನೆಕ್ಸ್ಟ್ ಲೈನ್ ಅಂದರೆ ನಾನ್ ಪ್ಯಾರಲಲ್ ಲೈನ್ಸ್ ಅಂತಂದರೆ ದ ಲೈನ್ಸ್ that are not two lines that are not always
ಸೇಮ್ ಡಿಸ್ಟೆನ್ಸ್ ಅಪಾರ್ಟ್. ಅಂದರೆ ಯಾವುದೇ ಎರಡು ಲೈನ್ಸ್ನ ನಾವು ನೋಡಿದಾಗ ಆ ಎರಡು ಲೈನ್ಸ್ ಮಧ್ಯೆ ಇರುವಂತಹ ಡಿಸ್ಟೆನ್ಸು ಥ್ರೂಔಟ್, ಈಗ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸೇ ಬೇರೆ, ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸೇ ಬೇರೆ, ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸೇ ಬೇರೆ ಅಲ್ವಾ. ಈ ಎರಡೂ ಲೈನ್ಸ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸು ಸೇಮ್ ಇರೋದಿಲ್ಲ, ಅಂತಂದರೆ ಒಂದೇ ಥರ ಇರೋದಿಲ್ಲ, ಸಮನಾಗಿರೋದಿಲ್ಲ. ಅದನ್ನು ನಾವು ನಾನ್ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಆ್ಯಂಡ್ ಇಫ್ ವಿ ಎಕ್ಸ್ಟೆಂಡ್, ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ, ಈ ಒಂದು ಲೈನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ ಅಂದರೆ, ಈ ಒಂದು ಲೈನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಸೊ ಈ ಒಂದು ಲೈನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಇವೆರಡು ಕೂಡ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ, ಅಂದರೆ ಈ ಎರಡು ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ನಾನ್ ಪ್ಯಾರಲಲ್ ಲೈನ್ ಅಂದರೆ ಸಮಾನಾಂತರವಲ್ಲದ ರೇಖೆಗಳನ್ನು ನಾನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿಬೋದಲ್ವಾ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಕನ್ನಡದಲ್ಲಿ ಛೇದಿಸುವ ರೇಖೆಗಳು. ಸೊ ಈಗ ಎರಡು ರೇಖೆಗಳು ಸಮಾಂತರ ಹೊಂದಿರೋದಿಲ್ಲ, ಆಮೇಲೆ ಏನು ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ನಾನು ಯಾವುದೋ ಒಂದು ಪಾಯಿಂಟಲ್ಲಿ ಅದು ಇಂಟರ್ಸೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ನಾನ್ ಪ್ಯಾರಲಲ್ ಲೈನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಅಂದರೆ ಕನ್ನಡದಲ್ಲಿ ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಸೊ ಇದು ಒಂದು LM ಅನ್ನೋದು ಒಂದು ರೇಖೆ ಆದರೆ RP. ಸೊ ಈ ಎರಡು ಲೈನ್ಗಳು ನಾನ್ ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾನಾಂತರವಲ್ಲದ ರೇಖೆಗಳು. ಸೊ ಆಲ್ಸೋ ಕಾಲ್ಡ್ ಎಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಛೇದಿಸುವ ರೇಖೆಗಳು ಅಂತಲೂ ಕರಿತೀವಿ. ಯಾಕೆ ಅಂದರೆ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಡಿಸ್ಟೆನ್ಸು ಒಂದೇ ರೀತಿ ಇಲ್ಲದೆ ಇರೋ ಕಾರಣ ಅದನ್ನು ನಾನು ಎಕ್ಸ್ಟೆಂಡ್ ಮಾಡಿದಾಗ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಮೀಟ್ ಆಗುತ್ತೆ, ಅಂದರೆ ಕ್ರಾಸ್ ಆಗುತ್ತೆ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ ಟೂ ಲೈನ್ಸ್, ಅಂದರೆ ಯಾವುದೋ ಒಂದು ಲೈನು ಇನ್ನೊಂದು ಲೈನ್ನ ಕ್ರಾಸ್ ಆದಾಗ ಎಕ್ಸಾಕ್ಟ್ ಅಟ್ 90 ಡಿಗ್ರಿಲಿ, ಈಗ ನೋಡಿ 90 ಡಿಗ್ರಿಲಿ ಕ್ರಾಸ್ ಆದರೆ ಅದನ್ನು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ. ಸೊ ಒಂದು ಲೈನು ಇನ್ನೊಂದು ಲೈನನ್ನು ಕ್ರಾಸ್ ಮಾಡುವಾಗ ಎಕ್ಸಾಕ್ಟ್ ದ ಆ್ಯಂಗಲ್ ಏನಿರುತ್ತೆ ಅಲ್ಲಿ ಫಾರ್ಮ್ ಆಗುತ್ತಲ್ಲ ಅದು ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ಅದನ್ನು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಸೊ ಲೈನ್ AB, ಈ ಲೈನು CD. ಸೊ CD is perpendicular to AD. Sorry. CD is perpendicular to AB, not AD. ಸೊ ಈ AB ಅನ್ನೋ ಒಂದು ರೇಖೆಗೆ CD ಅನ್ನೋದು ಈ ಒಂದು ರೇಖೆ ಪರ್ಪೆಂಡಿಕ್ಯುಲರ್ ಆಗಿದೆ, ಅಂದರೆ ಲಂಬ ರೇಖೆ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಲಂಬ ರೇಖೆ. ಲಂಬವಾಗಿದೆ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿಗೆ ಅದು ಕಟ್ ಆದರೆ ಆ ಒಂದು ಲೈನು, ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್, ಆ ರೇಖೆಗಳನ್ನು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಥವಾ ಲಂಬ ರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ನೋಡಿದ್ವಿ ಅಲ್ವಾ. ಯಾವುದನ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ? ನಾನ್ ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರವಲ್ಲದ ರೇಖೆಗಳನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಛೇದಿಸುವ ರೇಖೆಗಳು. ಕನ್ನಡದಲ್ಲಿ ಏನಂತ ಕರಿತೀವಿ? ಛೇದಿಸುವ ರೇಖೆಗಳು. ಸೊ AB PQ. ಸೊ ಲೈನ್ AB ಇಸ್ ಇಂಟರ್ಸೆಕ್ಟಿಂಗ್ ಲೈನ್ PQ. ಈ ಒಂದು ಲೈನನ್ನ ಈ ಒಂದು ಲೈನು ಏನು ಇಂಟರ್ಸೆಕ್ಟ್ ಮಾಡ್ತಿದೆ ಅಂತಂದ್ರೆ ಕ್ರಾಸ್ ಆಗ್ತಿದೆ, ಒಂದು ಲೈನನ್ನ ಕ್ರಾಸ್ ಮಾಡ್ತಿದೆ. ಸೊ ಇದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಥವಾ ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಸೊ ಈ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ಲಿ ಈ ಒಂದು ಲೈನ್ ಇನ್ನೊಂದು ಲೈನನ್ನ ಛೇದಿಸಿದಾಗ ಇಲ್ಲಿ ಉಂಟಾಗುವಂತಹ ಕೋನಗಳನ್ನ ನಾವು ಏನಂತ ಕರಿತೀವಿ? ಇಲ್ಲಿ 4 ಕೋನಗಳು ಉಂಟಾಗುತ್ತೆ. ಈ ಕೋನಗಳನ್ನ ನಾವು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂದ್ರೆ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಟಿಕಲಿ
ಆಪೋಸಿಟ್ ಆಂಗಲ್ಸ್ ಅಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂದ್ರೆ ಶೃಂಗಾಭಿಮುಖ ಕೋನಗಳು, ನಾಟ್ ಅ ಪರ್ಯಾಯ ಕೋನಗಳು, ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಸೊ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಯಾವುದು? ಇಲ್ಲಿ 1 2 3 4 ಅಂತ ಮೆನ್ಷನ್ ಮಾಡಿದ್ರೆ, ಸೊ ಕೋನ 1 ಮತ್ತೆ ಕೋನ 3 ಈ 2 ಕೋನಗಳು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಮತ್ತೆ ಕೋನ 2 ಮತ್ತೆ ಕೋನ 4 ಈ 2 ಕೋನಗಳು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಅಂತಂದ್ರೆ ಯಾವುದೇ 2 ಇಂಟರ್ಸೆಕ್ಟಿಂಗ್ ಲೈನ್ಸ್ ಫಾರ್ಮ್ ಆದಾಗ ಅಲ್ಲಿ 4 ಆಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಆ 4 ಆಂಗಲ್ಸ್ ಅಂತಂದ್ರೆ 2 ಪೇರ್ಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಇರುತ್ತೆ. ಈ 2 ಆಂಗಲ್ಸ್ನ ನಾನು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀನಿ, ಮತ್ತೆ ಈ 2 ಆಂಗಲ್ಸ್ನ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ಬಂದು ಕೋಇನ್ಸಿಡೆಂಟ್ ಲೈನ್. ಸೊ ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ಏನು? ಸೊ ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಓವರ್ಲ್ಯಾಪ್ ಆಗಿದೆ. ಸೊ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಓವರ್ಲ್ಯಾಪ್ ಆಗಿದ್ರೆ ಅದನ್ನ ಕೋಇನ್ಸಿಡೆಂಟ್ ಅಂತ ಕರಿತೀವಿ, ಕೋಇನ್ಸಿಡೆಂಟ್ ಲೈನ್. ಸೊ ಈಗ ಇಲ್ಲಿ ನೋಡ್ಬೋದು ನೀವು, ಈಗ ಇಲ್ಲಿ ಒಂದು ಲೈನ್ ಇದೆ, ಈ ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಹೋಗಿ ಕೂತ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ಓವರ್ಲ್ಯಾಪ್ ಆದ್ರೆ ಇಂತಹ ರೇಖೆಗಳನ್ನ ನಾನು ಏನಂತ ಕರಿತೀನಿ? ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಎಕ್ಸಾಕ್ಟ್ ಹೋಗಿ ಕೂತ್ಕೊಂಡ್ರೆ ಅದನ್ನ ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಸೊ ಓವರ್ಲ್ಯಾಪ್ ಆಗೋದು. ಸೊ ಏನಾಗ್ತಿದೆ ಇಲ್ಲಿ? ಲೈನ್ಸು ಓವರ್ಲ್ಯಾಪ್ ಆಗ್ತಿದೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಿದೆ, ಅದನ್ನ ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಲೈನ್ಸ್ ಬಗ್ಗೆ ಗೊತ್ತಾಯ್ತು. ಸೊ ಲೈನ್ಸ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಒಂದು, ಪರ್ಪೆಂಡಿಕ್ಯುಲರ್ ಲೈನ್, ಇಂಟರ್ಸೆಕ್ಟಿಂಗ್, ನಾನ್ ಪ್ಯಾರಲಲ್ ಲೈನ್ಸ್ ಅಂತೆಲ್ಲ ತಿಳ್ಕೊಂಡ್ರಿ. ಈಗ ಆಂಗಲ್ಸ್. ಆಂಗಲ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಕೋನ. ಸೊ ಆಂಗಲ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಕೋನ ಅಂತ ಕರಿತೀವಿ. ಅಂದ್ರೆ angle is formed when two rays or two lines meet at common point. An angle is formed when two rays or a line meet at common point. ಸೊ ಯಾವುದೇ 2 ರೇಖೆಗಳು ಅಥವಾ ಲೈನ್ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಮೀಟ್ ಆದಾಗ ಅಲ್ಲಿ ಉಂಟಾಗುವುದು ಕೋನ. ಸೊ ಯಾವುದೇ 2 ರೇಖೆಗಳನ್ನ ನಾವು ಜಾಯಿನ್ ಮಾಡಿದಾಗ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಕೋನ ಉಂಟಾಗುತ್ತೆ. ಸೊ ಇಲ್ಲಿ ಇ ಎ ಬಿ ಸಿ. ಸೊ ಇಲ್ಲಿ ಇದನ್ನ ಕೋನ ಬಿ. ಸೊ ಈ ಒಂದು ಪಾಯಿಂಟ್ ಅಲ್ಲಿ, ಬಿ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನಮಗೆ ಆಂಗಲ್ಸ್ ಫಾರ್ಮ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕು ಅಂತಂದ್ರೆ, ಈಗ ಇದು ಒಂದು ಲೈನ್, ಓಕೆನಾ? ನೆಕ್ಸ್ಟ್ ಇದು ಒಂದು ಲೈನ್. ಈಗ ಈ 2 ಲೈನ್ಗಳ ಮಧ್ಯೆ ನನಗೆ ಆಂಗಲ್ ಫಾರ್ಮ್ ಆಗಿದೆಯಾ? ಫಾರ್ಮ್ ಆಗುತ್ತಾ? ಸೊ ಆಂಗಲ್ ಫಾರ್ಮ್ ಆಗಬೇಕು ಅಂದ್ರೆ ಯಾವುದೇ 2 ರೇಖೆಗಳು ಅಥವಾ ಲೈನ್ಗಳ ಮಧ್ಯೆ ಒಂದು ಕಾಮನ್ ಪಾಯಿಂಟ್ ಇಂದ ಅವೆರಡು ಇರಬೇಕು. ಸೊ ಇಲ್ಲಿ ಯಾವುದೇ ಕಾಮನ್ ಪಾಯಿಂಟ್ ಇಲ್ಲ, ಹಾಗಾದ್ರೆ ಇಲ್ಲಿ ಆಂಗಲ್ ಫಾರ್ಮ್ ಆಗೋದಿಲ್ವ? ಹಾಗಾದ್ರೆ ಸೊ ಇಲ್ಲಿ ಕೂಡ ಆಂಗಲ್ ಫಾರ್ಮ್ ಆಗುತ್ತೆ. ಹೇಗೆ ಅಂತಂದ್ರೆ, ಲೈನ್ಸ್ ಅಂದ್ರೆ ನಮಗೆ ಗೊತ್ತಿದೆ, ಲೈನ್ ಅಂದ್ರೆ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಈಗ ನಾನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಈ ಲೈನನ್ನ, ಇಲ್ಲಿ ಆಂಗಲ್ ಫಾರ್ಮ್ ಆಗುತ್ತೆ. ಸೊ ಇವನ್ ನಾನ್ ಪ್ಯಾರಲಲ್ ಲೈನ್ಸ್ನ ಕೂಡ ನಾನು ನಾನ್ ಪ್ಯಾರಲಲ್ ಲೈನ್ಸ್ ಅಲ್ಲೂ ಕೂಡ ಆಂಗಲ್ಸ್ನ ಫಾರ್ಮ್ ಮಾಡ್ಬೋದು. ಬಿಕಾಸ್ ವೆನ್ ವಿ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ನಮಗೆ ಅಲ್ಲಿ ಆಂಗಲ್ಸ್ ಕೂಡ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಎ ಬಿ ಸಿ ಅಂತಂದ್ರೆ ಆಂಗಲ್ ಎ ಬಿ ಸಿ ಅಂತ ಕರಿತೀವಿ. ಇದು ಒಂದು ಆಂಗಲ್ನ ಇದು ಸಿಂಬಲ್, ಆಂಗಲ್ ಎ ಬಿ ಸಿ. ಇಲ್ಲಿ
ಆಂಗಲ್ ಎ ಬಿ ಸಿನಲ್ಲಿ ಬಿ ಅನ್ನೋದು ಯಾವುದು? ವರ್ಟೆಕ್ಸ್ ಅಥವಾ ಕಾಮನ್ ಪಾಯಿಂಟ್ ಅಂತ ಕರಿತೀವಿ. ಈ ಎ ಬಿ ಮತ್ತೆ ಬಿ ಸಿ ಅಂದ್ರೆ ಯಾವುದು? ಆರ್ಮ್ಸ್ ಅಂದ್ರೆ ಸೈಡ್ಸ್ ಅಂತ ಕರಿತೀವಿ. ಈ ಎ ಬಿ ಮತ್ತೆ ಬಿ ಸಿಗಳು ಸೈಡ್ಸ್. ಈ ಬಿ ಪಾಯಿಂಟ್ ಇದೆಯಲ್ಲ ಅದು ವರ್ಟೆಕ್ಸ್ ಅಂತ ಕರಿತೀವಿ. ಸೊ ಇದನ್ನ ಹೇಗೆ ಓದ್ತೀವಿ ಅಂದ್ರೆ ಆಂಗಲ್ ಎ ಬಿ ಸಿ ಅಥವಾ ಆಂಗಲ್ ಸಿ ಬಿ ಎ ಬಿ ಸಿ ಅಥವಾ ಆಂಗಲ್ ಸಿ ಬಿ ಎ ಅಂತಾನು ಓದ್ಬೋದು. ಈ ರೀತಿನೂ ಓದ್ಬೋದು. ನೆಕ್ಸ್ಟ್ ಆಂಗಲ್ ಅಲ್ಲಿ ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಆಂಗಲ್ ಅಂದ್ರೆ ಕನ್ನಡದಲ್ಲಿ ಪಾರ್ಶ್ವಕೋನ. ಕನ್ನಡದಲ್ಲಿ ಏನಂತ ಕರಿತೀವಿ? ಪಾರ್ಶ್ವಕೋನ. ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಆಂಗಲ್ ಹ್ಯಾವಿಂಗ್ ಸೇಮ್ ಕಾಮನ್ ಆರ್ಮ್ ಅಂಡ್ ಕಾಮನ್ ಸೈಡ್. ಅಂದ್ರೆ ಯಾವುದೇ ಒಂದು ಆಂಗಲ್ಗೆ ಸೇಮ್ ಕಾಮನ್ ಆರ್ಮ್ ಮತ್ತೆ ಸೇಮ್ ಕಾಮನ್ ಪಾಯಿಂಟ್ ಇಂದ ಇದ್ರೆ ಅಲ್ಲಿ ಅದನ್ನ ನಾವು ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಓ ಬಿ ಸಿ ಅಂತ ನಾನು ನೇಮಿಂಗ್ ಮಾಡೋದಾದ್ರೆ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ ಮತ್ತೆ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ. ಈಗ ಆಂಗಲ್ ಎ ಓ ಬಿ and angle BOC are adjacent angle. ಆಂಗಲ್ ಎ ಒ ಬಿ ಈ ಒಂದು ಆಂಗಲ್ ಮತ್ತೆ ಆಂಗಲ್ ಬಿ ಒ ಸಿ ಈ ಆಂಗಲ್ ಕೂಡ ಅಡ್ಜಸೆಂಟ್ ಆಂಗಲ್ ಅಂದ್ರೆ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಯಾಕೆ ಅಂದ್ರೆ ಇಲ್ಲಿ ಕಾಮನ್ ಸೈಡ್ ಯಾವುದು? ಒ ಬಿ ಇಸ್ ಎ ಕಾಮನ್ ಸೈಡ್ and O is a common point ಅಥವಾ ಕಾಮನ್ ವರ್ಟೆಕ್ಸ್ ಅಂತ ಕರಿಬಹುದು. ಸೊ ಯಾವುದೇ ಎರಡು ಕೋನಗಳು ಒಂದೇ ಶೃಂಗ ಬಿಂದುವಿನಿಂದ ಅಂತಂದ್ರೆ ಒಂದೇ ಕಾಮನ್ ಸೈಡ್ ಕಾಮನ್ ವರ್ಟೆಕ್ಸ್ ಇಂದ ಏನು ಒಂದೇ ಕಾಮನ್ ವರ್ಟೆಕ್ಸ್ ಮತ್ತೆ ಒಂದೇ ಕಾಮನ್ ಸೈಡ್ ಇದ್ರೆ ಅಲ್ಲಿ ಉಂಟಾಗುವಂತಹ ಕೋನಗಳನ್ನು ನಾವು ಅಡ್ಜಸೆಂಟ್ ಆಂಗಲ್ಸ್ ಅಥವಾ ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಈ ಪಾರ್ಶ್ವ ಕೋನಗಳು ಆಂಗಲ್ ಎ ಒ ಸಿ ಈ ದೊಡ್ಡ ಆಂಗಲ್ ಇದೆಯಲ್ಲ ಈ ಆಂಗಲ್ ಎ ಒ ಸಿನ ನಾನು ಏನಂತ ಬರಿಬೋದು ಅಂತಂದ್ರೆ ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ. ಸೊ ಈ ಎರಡು ಆಂಗಲ್ಗಳ ಮೊತ್ತ ಅವೆರಡು ಆಂಗಲ್ಗಳ ಸಮ್ ಮಾಡಿದ್ರೆ ನನಗೆ ಆಂಗಲ್ ಎ ಒ ಸಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು 60 ಡಿಗ್ರಿ ಇರುತ್ತೆ ಇದೊಂದು 30 ಡಿಗ್ರಿ ಇರುತ್ತೆ ಅಂತ ಅನ್ನೋದಾದ್ರೆ ಈ ಆಂಗಲ್ ಎ ಒ ಬಿ 60 ಡಿಗ್ರಿ ಆಂಗಲ್ ಬಿ ಒ ಸಿ 30 ಡಿಗ್ರಿ ಅಂದರೆ ಟೋಟಲ್ ಆಂಗಲ್ ಎ ಒ ಸಿ ಇಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಅಡ್ಜಸೆಂಟ್ ಆಂಗಲ್ಸ್ನ ಕಂಡುಹಿಡಿಬಹುದು. ಸೊ ಅರ್ಥ ಆಯ್ತಲ್ವಾ? ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಪಾರ್ಶ್ವ ಕೋನಗಳು. ಅಂದ್ರೆ ಯಾವ ಆಂಗಲ್ಗಳಿಗೆ ಸೇಮ್ ಕಾಮನ್ ಆರ್ಮ್ ಮತ್ತೆ ಕಾಮನ್ ಪಾಯಿಂಟ್ ಇರುತ್ತೋ ಅದನ್ನ ನಾವು ಪಾರ್ಶ್ವ ಕೋನಗಳು ಅಥವಾ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೀನಿಯರ್ ಪೇರ್ ಆಫ್ ಆಂಗಲ್ಸ್. ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂದ್ರೆ ಕನ್ನಡದಲ್ಲಿ ಸರಳ ಯುಗ್ಮಗಳು. ಏನಂತ ಕರಿತೀವಿ ಕನ್ನಡದಲ್ಲಿ? ಸರಳ ಯುಗ್ಮಗಳು. ಸೊ ಟೂ ಆಂಗಲ್ಸ್ whose sum is equal to 180 ಡಿಗ್ರಿ. ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಈಕ್ವಲ್ ಇದ್ರೆ ಅದನ್ನ ನಾನು ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತ ಕರಿತೀನಿ. ಏನಂತ ಕರಿತೀನಿ? ಟೂ ಆಂಗಲ್ಸ್ whose sum is equal to 180 ಡಿಗ್ರಿ. ಸೊ ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಈಕ್ವಲ್ ಇದ್ರೆ ಅದನ್ನು ನಾನು ಲೀನಿಯರ್ ಪೇರ್ ಆಫ್ ಆಂಗಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತ ನೇಮ್ ಕೊಡ್ತೀನಿ. ಸೊ ಇಲ್ಲಿ ಎರಡು ಕೋನಗಳು ಉಂಟಾಗ್ತಿರುತ್ತೆ. ಸೊ ಈ ಒಂದು ಕೋನನ 2 ಇದು 1 ಕೋನ 1 ಆಂಗಲ್ 1 ಆಂಗಲ್ 2 ಅಂತ ತಗೊಳ್ಳೋಣ. ಇಲ್ಲಿ ಆಂಗಲ್ 1 ಪ್ಲಸ್ ಆಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ ಅಥವಾ ಆಂಗಲ್ ಡಿ
ಬಿ ಎ ಪ್ಲಸ್ ಆಂಗಲ್ ಡಿ ಡಿ ಬಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈ ಒಂದು ಆ್ಯಂಗಲ್ ಮತ್ತು ಈ ಒಂದು ಆ್ಯಂಗಲ್ ಎರಡುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಅಂದರೆ 180 ಡಿಗ್ರಿಗೆ ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ನಾವು ಸರಳ ಯುಗ್ಮಗಳು ಅಥವಾ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಈಗ ಈ ಒಂದು ಕೋನಗಳ ಮೊತ್ತ ಎಷ್ಟಿರುತ್ತೆ? 120 ಡಿಗ್ರಿ ಇರುತ್ತೆ. ಹಾಗಾದರೆ ಈ ಕೋನ ಎಷ್ಟು ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ 1 ಎಷ್ಟು ಗೊತ್ತಿಲ್ಲ, ಕಂಡುಹಿಡಿಬೇಕು. ಆ್ಯಂಗಲ್ 2 ಎಷ್ಟು ಕೊಟ್ಟಿದ್ದಾರೆ? 120 ಡಿಗ್ರಿ ಕೊಟ್ಟಿದ್ದಾರೆ. ಸೊ 180. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ ಟು 180 ಮೈನಸ್ 120 ಎಷ್ಟಾಗುತ್ತೆ? 60 ಡಿಗ್ರಿ. ಸೊ ಕೋನ ಎದ ಬೆಲೆ ಎಷ್ಟು? ಕೋನ 1 ಆ್ಯಂಗಲ್ 1ನ ಬೆಲೆ ಎಷ್ಟು? 60 ಡಿಗ್ರಿ. ಈ ರೀತಿಯಾಗಿ ಯಾವುದೇ ಒಂದು ಆ್ಯಂಗಲ್ನ ಕೊಟ್ಟು ಇನ್ನೊಂದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಲೀನಿಯರ್ ಪೇರ್ ಆಗಿದ್ದರೆ ಆ ಆ್ಯಂಗಲ್ಸು ನಾವು ಅದರ ಮೊತ್ತನ ಕಂಡುಹಿಡ್ಕೊಂಡು ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಆ್ಯಂಗಲ್ನ ವ್ಯಾಲ್ಯೂಸ್ನ ನಾವು ಕಂಡುಹಿಡಿಬೋದು. ಸೊ ಈ ಆ್ಯಂಗಲ್ನ ನಾವು ಮೆಷರ್ ಮಾಡೋದು ಯಾವುದರಲ್ಲಿ? ಡಿಗ್ರಿ. ಇದನ್ನು ನಾನು ಡಿಗ್ರಿ ಅಂತ ಕರಿತೀನಿ. ಸೊ ಆ್ಯಂಗಲ್ ಅಂತಂದರೆ ಅದನ್ನು ಮೆಷರ್ ಮಾಡೋದು ಈ ಒಂದು ಡಿಗ್ರಿ. ಸೊ ಯಾವುದೇ ಒಂದು ಸಂಖ್ಯೆ ಮೇಲೆ ಈ 0ನ ಬರೆದ್ರೆ ಅದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟು ಸಪ್ಲಿಮೆಂಟ್ರಿ ಆ್ಯಂಗಲ್. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತಂದರೆ ಪೂರಕ ಕೋನಗಳು. ಏನಂತ ಕರಿತೀವಿ? ಪೂರಕ ಕೋನಗಳು. ಕನ್ನಡದಲ್ಲಿ ಪೂರಕ ಕೋನಗಳು. Two angles whose sum is equal to 180 ಡಿಗ್ರಿ. ಸೊ ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ನಾನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀನಿ. ಹಾಗಾದರೆ ಈಗ ಹಿಂದೆನೂ ನಾವು ಚರ್ಚೆ ಮಾಡಿದ್ದೀವಿ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದರೆ ಸರಳ ಯುಗ್ಮಗಳು ಕೂಡ ನಾನು ಹೇಳಿದೆ ಯಾವುದೇ ಎರಡು ಆ್ಯಂಗಲ್ಸ್ನ ನಾನು ಆ್ಯಡಪ್ ಮಾಡಿದ್ರೆ ಅಂದರೆ ಸಮ್ ಮಾಡಿದ್ರೆ ನನಗೆ 180 ಡಿಗ್ರಿ ಬಂದರೆ ಅದನ್ನು ನಾನು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ ಅಂತ ಕರಿತೀನಿ ಅಂತ. ಇಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಯಾವುದೇ ಎರಡು ಆ್ಯಂಗಲ್ಸ್ನ ನಾನು ಆ್ಯಡಪ್ ಮಾಡಿದ್ರೆ ಅದು 180 ಡಿಗ್ರಿಗೆ ಈಕ್ವಲ್ ಇದ್ದರೆ ಅದನ್ನು ನಾನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀನಿ. ಹಾಗಾದರೆ ಈ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ಗೂ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಈ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದರೆ ಇಟ್ ಹ್ಯಾಸ್ ಟು ಬಿ ಅಡ್ಜಸೆಂಟ್ ಆ್ಯಂಗಲ್ಸ್. ಅಂದರೆ ಅದು ಅಡ್ಜಸೆಂಟ್ ಆ್ಯಂಗಲ್ಸೇ ಆಗಿರಬೇಕು. ಸೊ ಯಾವುದೇ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್ನ ನಾನು ಆ್ಯಡಪ್ ಮಾಡಿದ್ರೆ ಅಂದರೆ ಸಮ್ ಮಾಡಿದ್ರೆ ಅದನ್ನು ನಾನು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀನಿ. ಸೊ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತಂದರೆ ಅಲ್ಲಿ ಯಾವುದೇ ಎರಡು ಆ್ಯಂಗಲ್ಸ್ನ ಆ್ಯಡಪ್ ಮಾಡಿದೆ 180 ಡಿಗ್ರಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ನಾವು ಅಡ್ಜಸೆಂಟ್ ಆ್ಯಂಗಲ್ಸೇ ಆಗಿರಬೇಕು. ಆ ಆ್ಯಂಗಲ್ಗಳು ಯಾವುದಾಗಿರಬೇಕು? ಪಾರ್ಶ್ವ ಕೋನಗಳನ್ನು ಕೂಡಿದಾಗ ಬರುವಂತಹ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಮಾತ್ರ ಅದನ್ನು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದರೆ ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಅಡ್ಜಸೆಂಟ್ ಆ್ಯಂಗಲ್ಸ್. ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಕೋನ ಇದೆ. ಸೊ ಸಪೋಸ್ ಇದೊಂದು 45 ಇದೆ. ಸೊ 180ರಲ್ಲಿ 45 ತೆಗೆದ್ರೆ ಈಸಿ ತಗೋಣ. ಇದು 30 ಇದೆ ಅಂತ ತಗೋಣ. ಸೊ ಈಗ ಈ ಒಂದು ಆ್ಯಂಗಲ್ 150 ಡಿಗ್ರಿ. ಸೊ ಈ ಎರಡು ಆ್ಯಂಗಲ್ಗಳನ್ನ ನಾನು ಆ್ಯಡಪ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ? 180 ಡಿಗ್ರಿ ಸಿಗುತ್ತೆ. ಸೊ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಇದೊಂದೇ ಅಲ್ಲ, ಈಗ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ನೋಡಿದ್ವಲ್ಲ, ಇದನ್ನು ಕೂಡ ನಾನು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀನಿ. ಇದು 120 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತೆ ಅಂತಂದರೆ ಇದು ಕೂಡ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಬಟ್ ಈ ಎರಡು ಕೋನಗಳನ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬಂದಾಕ್ಷಣ ನಾನು ಇದನ್ನು ಲೀನಿಯರ್ ಪೇರ್ ಅಂತ ಕರೆಯೋಕ್ಕಾಗಲ್ಲ. ಹಾಗಾಗಿ ನಾನು ಏನಂತ ಹೇಳ್ಬೋದು ಅಂತಂದರೆ ಆಲ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆರ್ ಲೀನಿಯರ್ ಪೇರ್.
ಆಲ್, ಹೌದಾ? ಆಲ್ ಸಪ್ಲಿಮೆಂಟ್ರಿ ಆಂಗಲ್ಸ್, ಸಾರಿ, all linear pair of angles are supplementary. All linear pair of angles are supplementary, but all supplementary angles are, but not all supplementary angles are linear pair. ಸೊ ಎಲ್ಲ ಸರಳ ಯುಗ್ಮಗಳು ಕೂಡ ಪೂರಕ ಕೋನಗಳಾಗಿರುತ್ತೆ. ಅಂತಂದ್ರೆ ಈ ಪೂರಕ ಕೋನಗಳಲ್ಲಿ ಪೂರಕ ಸಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಯಾವುದೇ ಎರಡು ಕೋನಗಳನ್ನ ಆಡ್ ಅಪ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆದ್ರೆ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತಂದ್ರೆ ಆ ಎರಡು ಆಂಗಲ್ಗಳು ಕಂಪಲ್ಸರಿ ಅಡ್ಜಸೆಂಟ್ ಆಂಗಲ್ಸೇ ಆಗಿರಬೇಕು. ಅಂದ್ರೆ ಪಾರ್ಶ್ವ ಕೋನಗಳನ್ನ ಕೂಡಿದಾಗ ಬರುವಂತಹ ಮೊತ್ತ 180 ಡಿಗ್ರಿ ಇದ್ರೆ ಅಂತಹ ಕೋನಗಳನ್ನ ನಾವು ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಥವಾ ಸರಳ ಯುಗ್ಮಗಳು ಅಂತ ಕರಿತೀವಿ. ಸೊ ಅದಕ್ಕೆ ನೋಟ್ ಇದು ಬರ್ಕೊಳ್ಳಿಕ್ಕಿದ್ರೆ, ಸೊ ಆಲ್ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಆರ್ ಸಪ್ಲಿಮೆಂಟ್ರಿ, ಬಟ್ ನಾಟ್ ಆಲ್ ಸಪ್ಲಿಮೆಂಟ್ರಿ ಆಂಗಲ್ಸ್ ಆರ್ ಲೀನಿಯರ್ ಪೇರ್. ಎಲ್ಲಾ ಪೂರಕ ಕೋನಗಳು ಕೂಡ ಲೀನಿಯರ್ ಪೇರ್ ಆಗುತ್ತೆ ಅಂತ ಇಲ್ಲ, ಆದರೆ ಎಲ್ಲಾ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಕೂಡ ಸಪ್ಲಿಮೆಂಟ್ರಿ ಆಂಗಲ್ಸ್ ಆಗುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್. ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಂದ್ರೆ ಟೂ ಆಂಗಲ್ಸ್ whose sum is equal to 90 ಡಿಗ್ರಿ. ಯಾವುದೇ ಎರಡು ಕೋನಗಳನ್ನ ಆಡ್ ಮಾಡಿದ್ರೆ ನನಗೆ ಅದ್ರ ಸಮ್ ಮೊತ್ತ ಎಷ್ಟು ಬರಬೇಕು, 90 ಡಿಗ್ರಿ ಬಂದ್ರೆ ಅದನ್ನ ನಾವು ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಾನ್ಸ್ವರ್ಸಲ್ ಲೈನ್. ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಏನು? ಇದನ್ನ ನಾನು ಕನ್ನಡದಲ್ಲಿ ಛೇದಕ ರೇಖೆ ಅಂತ ಕರಿತೀನಿ. ಛೇದಕ ರೇಖೆ, transversal line. A transversal line that crosses two or more other lines at a different point. ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಒಂದು ರೇಖೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನ ಒಂದು ಡಿಫ್ರೆಂಟ್ ಪಾಯಿಂಟ್ಸ್ ಛೇದಿಸಿದಾಗ, ಕ್ರಾಸ್ ಆದಾಗ ಅದನ್ನ ನಾನು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಎ ಬಿ ಎಂ ಎನ್, ಇದನ್ನ ಪಿ ಮತ್ತೆ ಕ್ಯೂ. ಸೊ ಈ ಲೈನ್ ಎ ಬಿ ಮತ್ತೆ ಲೈನ್ ಎಂ ಎನ್, ಈ ಎರಡು ರೇಖೆಗಳನ್ನ ಪಿ ಕ್ಯೂ ಅನ್ನೋದು ಒಂದು ಟ್ರಾನ್ಸ್ವರ್ಸಲ್ ಲೈನ್, ಈ ಒಂದು ರೇಖೆ ಛೇದಿಸಿದೆ. ಇದನ್ನ ನಾನು ಪಿ ಕ್ಯೂ, ಇದರಲ್ಲಿ ಯಾವುದು ಪಿ ಕ್ಯೂ ಇಸ್ ಟ್ರಾನ್ಸ್ವರ್ಸಲ್. ಸೊ transversal is a line that crosses two or more other lines at a different points. ಅಂದ್ರೆ ಯಾವ್ದಾವ್ದು ಬೇರೆ ಬೇರೆ ಬಿಂದುವಿನಲ್ಲಿ ಒಂದು ಲೈನ್ ಅನ್ನ ಕ್ರಾಸ್ ಆದ್ರೆ ಅದನ್ನ ನಾವು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಈ ರೀತಿ ಒಂದಷ್ಟು ಟ್ರಾನ್ಸ್ವರ್ಸಲ್ ಲೈನ್ ನಾನು ಡ್ರಾ ಮಾಡಿದಾಗ ಇಲ್ಲಿ ನೀವು ಗಮನಿಸ್ಬೋದು ಒಂದಷ್ಟು ಆಂಗಲ್ಸ್ ಫಾರ್ಮ್ ಆಗ್ತಿದೆ. ಎಷ್ಟು ಆಂಗಲ್ಸ್ ಫಾರ್ಮ್ ಆಗ್ತಿದೆ ಒಟ್ಟು? ಸೊ ಒಟ್ಟು 8 ಕೋನಗಳು ಇಲ್ಲಿ ಉಂಟಾಗ್ತಿದೆ.
ಸೊ ಒಂದು ಟ್ರಾನ್ಸ್ವರ್ಸಲ್ ಲೈನ್ನ ನಾನು ಡ್ರಾ ಮಾಡಿದ್ರೆ ಒಟ್ಟು ನನಗೆ 8 ಕೋನಗಳು ಉಂಟಾಗ್ತಿದೆ. ಸೊ ಈ 8 ಕೋನಗಳ ವಿಶೇಷತೆ ಏನು ಅಂತಂದ್ರೆ ಯಾವ್ಯಾವೆಲ್ಲ ಕೋನಗಳು ಉಂಟಾಗ್ತಿದೆ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್, ಕನ್ನಡದಲ್ಲಿ ಅನುರೂಪ ಕೋನಗಳು, ಅಂತ ಕರಿತೀವಿ. ನೆಕ್ಸ್ಟು ಆಲ್ಟರ್ನೇಟ್ ಆಂಗಲ್ಸ್, ಅಂದ್ರೆ ಪರ್ಯಾಯ ಕೋನಗಳು. ಮತ್ತೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್, ಅಂದ್ರೆ ಶೃಂಗಾಭಿಮುಖ ಕೋನಗಳು. ಸೊ if two lines that crosses one line, ಅಂದ್ರೆ ಎರಡು ರೇಖೆಗಳನ್ನ ಇನ್ನೊಂದು ರೇಖೆ ಛೇದಿಸಿದ್ರೆ ಬೇರೆ ಬೇರೆ ಬಿಂದುವಿನಲ್ಲಿ ಅದನ್ನು ನಾವು ಛೇದಕ ರೇಖೆ ಅಥವಾ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಆ ರೀತಿ ಒಂದು ಟ್ರಾನ್ಸ್ವರ್ಸಲ್ನ ನಾವು ಡ್ರಾ ಮಾಡಿದಾಗ ಅಲ್ಲಿ ಯಾವ್ಯಾವ ರೀತಿಯ ಕೋನಗಳು ಉಂಟಾಗುತ್ತೆ ಅಂತಂದ್ರೆ ಒಂದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಕನ್ನಡದಲ್ಲಿ ಅನುರೂಪ ಕೋನಗಳು ಅಂತ ಕರಿತೀವಿ. ಇನ್ನೊಂದು ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಇನ್ನೊಂದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಈಗ ಈ ಯಾವುದೇ ಎರಡು ಲೈನನ್ನ ಇನ್ನೊಂದು ಲೈನು ಕ್ರಾಸ್ ಮಾಡಿದ್ರೆ ಅದನ್ನ ನಾವು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಹಾಗಾದ್ರೆ ಆ ಎರಡು ಲೈನ್ ಏನಾದ್ರೂ ಪ್ಯಾರಲಲ್ ಲೈನ್ ಆಗಿದ್ರೆ, ಈಗ ಈ ಲೈನ್ ಎಂ, ಈ ಲೈನ್ ಎಂ ಅಂತ, ಲೈನ್ ಎಲ್ ಅಂಡ್ ಇದನ್ನ ಪಿ ಕ್ಯೂ ಅನ್ನೋದು ಒಂದು ಛೇದಕ ರೇಖೆ ಅಂತ ತಗೋತೀನಿ. ಈಗ ಇಲ್ಲಿ ಕೋನಗಳು ಉಂಟಾಗ್ತಿರುತ್ತೆ 1 2 3 ಇದು 4 5 6 7 8. ಸೊ ಟೋಟಲ್ 8 ಆಂಗಲ್ಸ್ ಆರ್ ಫಾರ್ಮ್ಡ್. ಈಗ 8 ಕೋನಗಳು ಫಾರ್ಮ್ ಆಯ್ತು ನನಗೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿ ಕೋನಗಳು ಆಂಗಲ್ ಫಾರ್ಮ್ ಆಗುತ್ತೆ ಅಂತ ನಾವು ಹೇಳಿದೀವಿ. ಒಂದು ಯಾವುದು ಕರೆಸ್ಪಾಂಡಿಂಗ್ ಆಂಗಲ್, ಆರ್ ಈಕ್ವಲ್. ಸೊ ಆ ಎರಡು ರೇಖೆಗಳು ಪ್ಯಾರಲಲ್ ಲೈನ್ ಆಗಿದೆ. ಈಗ ಲೈನ್ ಎಲ್ ಇಸ್ ಈಕ್ವಲ್ ಟು ಲೈನ್ ಎಲ್ ಪ್ಯಾರಲಲ್ ಟು ಲೈನ್ ಎಂ. ಸೊ ಈ ಲೈನ್ ಎಲ್ ಅನ್ನೋದು ಲೈನ್ ಎಂಗೆ ಪ್ಯಾರಲಲ್ ಆಗಿದೆ ಅಂದ್ರೆ ಸಮಾನಾಂತರವಾಗಿದೆ. ಈ ರೀತಿ ಎರಡು ಲೈನ್ಗಳು ಸಮಾಂತರವಾಗಿದ್ರೆ ಅಲ್ಲಿ ಉಂಟಾಗುವಂತಹ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ಅನುರೂಪ ಕೋನಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ alternate angles. A pair of corresponding angles are equal. A pair of alternate angles are equal. And vertically opposite angles are equal. ಸೊ ಈ ಒಂದು ಮೂರು ಕೋನಗಳು ಉಂಟಾಗುತ್ತೆ ಅಲ್ವಾ, ಮೂರು ರೀತಿಯ ಕೋನಗಳು, ಆ ಮೂರು ರೀತಿಯ ಕೋನಗಳು ಈಕ್ವಲ್ ಆಗಿರುತ್ತೆ ಅಂದ್ರೆ ಸಮನಾಗಿರುತ್ತೆ ಅಂತ. ಹಾಗಾದ್ರೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನು, ಇದರಲ್ಲಿ ಈ ಆಲ್ಟರ್ನೇಟ್ ಆಂಗಲ್ಸ್ ಯಾವುದು, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಮೊದಲಿಗೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ದೇ ಆರ್ ಇನ್ ದ ಸೇಮ್ ರಿಲೇಟಿವ್ ಪೊಸಿಷನ್. ಸೊ ಇದನ್ನ ಲೈನ್ ಎಲ್ ಎಂ ಪಿ ಕ್ಯೂ ಅಂತ ತಗೋತೀನಿ. ಸೊ ಇಲ್ಲಿ ಒಂದು ಆಂಗಲ್ 2 3 4 5 6 7 8. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ದ ಆಂಗಲ್ಸ್ ಆರ್ ಇನ್ ದ ಸೇಮ್ ರಿಲೇಟಿವ್ ಪೊಸಿಷನ್ ಅಂಡ್
angles the angles that lie on the same side of the ಟ್ರಾನ್ಸ್ವರ್ಸಲ್. ಸೊ ಯಾವುದೇ ಎರಡು ಆಂಗಲ್ಸ್ಗಳು ಅಂದರೆ ಆ ಕೋನಗಳು ಒಂದೇ ಬದಿನಲ್ಲಿ ಇರುವಂಥ ಟ್ರಾನ್ಸ್ವರ್ಸಲ್, ಇದು ಟ್ರಾನ್ಸ್ವರ್ಸಲ್ ಲೈನ್ ಅಲ್ವಾ ಪಿ ಕ್ಯೂ, ಈ ಒಂದೇ ಕಡೆ ಬದಿನಲ್ಲಿ ಉಂಟಾಗುವಂಥ ಕೋನಗಳನ್ನು ನಾನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಥವಾ ಅನುರೂಪ ಕೋನಗಳು ಅಂತ ಕರಿತೀನಿ. ದೇ ಆರ್ ಇನ್ ದ ರಿಲೇಟಿವ್ ಪೊಸಿಷನ್, ಅಂದರೆ ದೇ ಫಾರ್ಮ್ ಎಫ್ ಶೇಪ್. ಈಗ ಈ ಎಫ್ ಶೇಪಲ್ಲಿ ಫಾರ್ಮ್ ಆಗುವಂಥ ಈ ರೀತಿ ಕೋನಗಳಿದ್ರೆ ಅದನ್ನು ನಾನು ಅನುರೂಪ ಕೋನಗಳು ಅಂತ ಕರಿತೀನಿ. ಹಾಗಾದರೆ ಇಲ್ಲಿ ಎಫ್ ಶೇಪಲ್ಲಿ ಫಾರ್ಮ್ ಆಗೋದು ಯಾವುದು? ಇಲ್ಲಿ ನೋಡಿ, ಈ ಕೋನ, ಕೋನ 4 ಮತ್ತು ಕೋನ 8. ಸೊ ಈ ಎರಡು ಕೂಡ ಕೋನಗಳು ಅನುರೂಪ ಕೋನಗಳು. ಹಾಗೆಯೇ ಇಲ್ಲಿ ಉಲ್ಟನೂ ಆಗ್ಬೋದು, ಎಫ್ ಹಿಂಗೂ ಉಲ್ಟ ಆಗ್ಬೋದು, ಈ ಎರಡು ಕೋನಗಳು ಈ ರೀತಿನೂ ಬರ್ಬೋದು. ಹಾಗಾಗಿ ಇಲ್ಲಿ ಯಾವುದು ಬರುತ್ತೆ? ಈ ಸೈಡಲ್ಲಿ ಕೋನ 3 ಮತ್ತೆ ಕೋನ 7. ಸೊ ಈ ಎರಡು ರೇಖೆಗಳು ಕೋನಗಳು ಕೂಡ ಅನುರೂಪ ಕೋನಗಳು. ಇಲ್ಲಿ ಇದಲ್ದೇ ಕೂಡ ಇಲ್ಲಿ ಮೇಲ್ಗಡೆಯಿಂದ ಇನ್ನೊಂದು ಲೈನ್ ಫಾರ್ಮ್ ಆಗಿದೆ ನೋಡಿ, ಇಲ್ಲಿ 1, ಇಲ್ಲಿ 5 ಇದೆ. ಸೊ ಇಲ್ಲಿ ಕೋನ 1, ಕೋನ 5, ಹಾಗೆಯೇ ಕೋನ 2 ಮತ್ತೆ ಕೋನ 6. ಸೊ ಎಷ್ಟು ಕೋನಗಳು ಅನುರೂಪ ಕೋನಗಳಾಯಿತು? ಕೋನ 1 ಈಕ್ವಲ್ಸ್ ಆಂಗಲ್ 1 ಈಕ್ವಲ್ಸ್ ಆಂಗಲ್ 5, ಆಂಗಲ್ 4 ಈಕ್ವಲ್ಸ್ ಆಂಗಲ್ 8, angle 2 equals angle 6 and angle 3 equals angle 7. So angle 1 equals angle 5. ಈ ಒಂದು ಕೋನ ಈ ಒಂದು ಕೋನಕ್ಕೆ ಈಕ್ವಲ್ ಆಗಿರುತ್ತೆ. angle 4 and angle 8 are equal. angle 3 and angle 7 are equal. angle 2 and angle 6 are equal. ಅಂದರೆ ಇಲ್ಲಿ ಯಾವುದೇ ಒಂದು ಆಂಗಲ್, ಅಂದರೆ ಸಪೋಸ್ ಇಲ್ಲಿ 30 ಡಿಗ್ರಿ ಕೊಟ್ಟಿರ್ತಾರೆ ಅಂತ ಅಂದರೆ ಆಂಗಲ್ 1 ಎಷ್ಟು 30 ಡಿಗ್ರಿ ಆದರೆ ಆಂಗಲ್ 5 ಎಷ್ಟಾಗುತ್ತೆ? ಅದು ಕೂಡ 30 ಡಿಗ್ರಿನೇ ಇರುತ್ತೆ. ಸೊ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಇಫ್ ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆರ್ ಈಕ್ವಲ್, ಸೊ ದೆನ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್. ಸೊ ಯಾವುದೇ ಎರಡು ಲೈನ್ಸು ಪ್ಯಾರಲಲ್ ಆಗಿರುತ್ತೆ ಅಂದರೆ ಸಮಾಂತರ ರೇಖೆಗಳಾಗಿರುತ್ತೆ ಅಂತಂದರೆ ಅಲ್ಲಿ ಉಂಟಾಗುವಂತಹ ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಸೊ ಹಾಗೇನೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದೆ ಅಂತಂದರೆ ವೆನ್ ವಿ ಡ್ರಾ ದಿಸ್ ಟ್ರಾನ್ಸ್ವರ್ಸಲ್ ಟು ಎನಿ ಟು ಲೈನ್ಸ್, ಅಂದರೆ ಯಾವುದೇ ಎರಡು ಲೈನ್ಗೆ ಟ್ರಾನ್ಸ್ವರ್ಸಲ್ ಹಾಕಿದಾಗ ಅಲ್ಲಿ ಉಂಟಾಗುವಂತಹ ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದೆ ಅಂದರೆ ದೆನ್ ದೇರ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಆ ಎರಡು ಲೈನ್ಗಳು ಸಮಾಂತರ ರೇಖೆಗಳೇ ಆಗಿರುತ್ತೆ. ಸೊ ಎರಡು ಸಮಾಂತರ ರೇಖೆಗಳಿರುವಂತಹ ಒಂದು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವಂತಹ ಕೋನಗಳು, ಅಲ್ಲಿ ಉಂಟಾಗುವಂತಹ ಅನುರೂಪ ಕೋನಗಳು ಸಮನಾಗಿರುತ್ತೆ, ಪರ್ಯಾಯ ಕೋನಗಳು ಸಮನಾಗಿರುತ್ತೆ, ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತೆ. ಹಾಗೆಯೇ ಈ ಎಲ್ಲ ಕೋನಗಳು ಸಮನಾಗಿದೆ ಅಂತಂದರೆ ಆ ಎರಡು ಲೈನ್ಗಳು ಅಂದರೆ ಆ ಎರಡು ರೇಖೆಗಳು ಕೂಡ ಸಮಾಂತರ ರೇಖೆಗಳೇ ಆಗಿರುತ್ತೆ ಅನ್ನೋದು ಇದರ ಅರ್ಥ.
ಅರ್ಥ ಆಯ್ತಲ್ವಾ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ದ ಆ್ಯಂಗಲ್ಸ್ ದಟ್ ಲೈ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಲ್ಲಿ ಈ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಲೈನ್ ಯಾವುದಿರುತ್ತೋ ಅದನ್ನು ನಾವು ಸಮಾಂತರ ರೇಖೆ ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಇಟ್ ಫಾರ್ಮ್ಸ್ ಎಫ್ ಶೇಪ್. ಈ ಎಫ್ ಶೇಪಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ಸ್ ಎರಡು ಈಕ್ವಲ್ ಇರುತ್ತೆ ಅಂತ. ಇಲ್ಲಿ ನೋಡಿ, ಈ 5 ಮತ್ತು 4 ಮತ್ತು 5 ಇದು ಎಫ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. 1 ಮತ್ತು 3 ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆ್ಯಂಗಲ್ ಯಾವುದು ಅಂದರೆ ಆಲ್ಟರ್ನೇಟ್ ಆ್ಯಂಗಲ್, ಅಂದರೆ ಕನ್ನಡದಲ್ಲಿ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಅಂತ ಕರಿತೀವಿ. ಸೊ ಪರ್ಯಾಯ ಕೋನಗಳು ಅಂತಂದರೆ ಇಲ್ಲೂ ಕೂಡ ಎಲ್ ಎಂ ಪಿ ಲೈನ್ ಕ್ಯೂ ಅಂತ ತಗೋತೀವಿ ಅಂದ್ಕೊಳ್ಳಿ. ಸೊ ಇಲ್ಲೂ ಕೂಡ ಒಂದಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. 3, 4, 5, 6, 7, ಇದು 8. ಸೊ ಈ ರೀತಿ ಆ್ಯಂಗಲ್ಸ್ ಫಾರ್ಮ್ ಆದಾಗ ಇಲ್ಲೂ ಕೂಡ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಇಟ್ ಫಾರ್ಮ್ಸ್ ಝೆಡ್ ಶೇಪ್. ಈ ಥರ ಜಿಗ್ಜ್ಯಾಗ್ ಶೇಪಲ್ಲಿದ್ದರೆ ಅದನ್ನು ನಾವು ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಕರಿತೀವಿ. ಹಾಗಾದರೆ ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಯಾವುದು ಝೆಡ್ ಶೇಪಲ್ಲಿ ಫಾರ್ಮ್ ಆಗಿದೆ ನೋಡಿ. ಈ ಆ್ಯಂಗಲ್ 6 ಆ್ಯಂಡ್ ಆ್ಯಂಗಲ್ 4, ಆ್ಯಂಗಲ್ 6 ಮತ್ತು ಆ್ಯಂಗಲ್ 4 ಕೂಡ ಪರ್ಯಾಯ ಕೋನಗಳು. ಈ ಆ್ಯಂಗಲ್ 6 ಮತ್ತು ಆ್ಯಂಗಲ್ 6 ಮತ್ತು ಆ್ಯಂಗಲ್ 4. ಈ ಕಡೆ ಬಂದರೆ ಆ್ಯಂಗಲ್ 3 ಮತ್ತು ಆ್ಯಂಗಲ್ 5. ಇಲ್ಲಿ ಈ ರೀತಿನೂ ಇರ್ಬೋದು, ಆರ್ಎಲ್ಸ್ ಈ ರೀತಿ ಬರುತ್ತಲ್ವ, ಹಿಂಗೆ ಇಲ್ಲಿ ಉಂಟಾಗುವಂಥ ಕೋನಗಳು ಈ ರೀತಿನೂ ಬರ್ಬೋದು. ಹಾಗಾದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಆ್ಯಂಗಲ್ 1, ಆ್ಯಂಗಲ್ 1 ಮತ್ತು ಆ್ಯಂಗಲ್ 7, ಹಾಗೆಯೇ ಆ್ಯಂಗಲ್ ಬೇರೆ ಕಲರ್ ಹಾಕೋಣ. ಆ್ಯಂಗಲ್ 2, ಆ್ಯಂಗಲ್ 8. ಸೊ ಝೆಡ್ ಶೇಪಲ್ಲಿ ಫಾರ್ಮ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಆಲ್ಟರ್ನೇಟ್ ಆ್ಯಂಗಲ್ ಅಂದರೆ ಪರ್ಯಾಯ ಕೋನಗಳು, ಅಂದರೆ ಜಿಗ್ಜ್ಯಾಗ್ ಶೇಪಲ್ಲಿ. ಇದಕ್ಕೆ ಇದು ಈಕ್ವಲ್ ಇರುತ್ತೆ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಈಕ್ವಲ್ ಇರುತ್ತೆ, ಇಲ್ಲಿ ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಈಕ್ವಲ್ ಇರುತ್ತೆ. ಹಾಗಾದರೆ ಮತ್ತೆ ಬರೆಯೋಣ. 3, 4, 5, 6, 7, 8. ಸೊ ಆ್ಯಂಗಲ್ 4 ಮತ್ತು ಆ್ಯಂಗಲ್ 5 ಈ ಎರಡು ಆ್ಯಂಗಲ್ ಕೂಡ ಪರ್ಯಾಯ ಕೋನಗಳು. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6 ಇದು ಕೂಡ ಪರ್ಯಾಯ ಕೋನಗಳು, ಅಂದರೆ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಕರಿತೀನಿ. ಪರ್ಯಾಯ ಕೋನಗಳು. ಈ ಆಲ್ಟರ್ನೇಟ್ ಆ್ಯಂಗಲಲ್ಲಿ ಇನ್ನೂ 2 ವಿಧ ಬರುತ್ತೆ. ಒಂದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್, ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಮತ್ತು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇಂಟೀರಿಯರ್ ಅಂತಂದ್ರೇನು? ಪರ್ಯಾಯ ಅಂತರ್ಕೋನಗಳು, ಪರ್ಯಾಯ ಬಹಿರ್ಕೋನಗಳು. ಅಂದರೆ ಇಂಟೀರಿಯರ್ ಅಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಪರ್ಯಾಯ ಅಂತರ್ಕೋನಗಳು. ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ
ಪರ್ಯಾಯ ಬಹಿರ್ಕೋನಗಳು ಅಂತ ಕರಿತೀವಿ. ಸೊ ಈ ಒಂದು ಚಿತ್ರದಲ್ಲಿ ನೋಡೋದಾದ್ರೆ ಇಂಟೀರಿಯರ್ ಅಂದರೆ ಒಳಗಡೆ ಇರೋದು ಯಾವುದದು? ಆ್ಯಂಗಲ್ 4 ಈಕ್ವಲ್ಸ್ ಆ್ಯಂಗಲ್ 5, ಆ್ಯಂಗಲ್ 3 ಈಕ್ವಲ್ಸ್ ಆ್ಯಂಗಲ್ 6. ಸೊ ಈ ಎರಡು ಆ್ಯಂಗಲ್ ಯಾವುದಾಗುತ್ತೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ ಯಾವ್ದ್ಯಾವುದು? 2 ಮತ್ತು 7 ಅವೆರಡು ಈಕ್ವಲ್ ಇರುತ್ತೆ. ಅಗೇನ್ 1 ಮತ್ತು 8 ಅವೆರಡು ಕೂಡ ಈಕ್ವಲ್ ಇರುತ್ತೆ. ಸೊ ಆ್ಯಂಗಲ್ 2 ಈಕ್ವಲ್ಸ್ ಆ್ಯಂಗಲ್ 7, ಆ್ಯಂಗಲ್ 1 ಈಕ್ವಲ್ಸ್ ಆ್ಯಂಗಲ್ 8. ಈ ಎರಡು ಆ್ಯಂಗಲ್ ಕೂಡ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಮತ್ತು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದು ಅಂತ ಗೊತ್ತಾಯಿತು. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತಂದರೆ ಒಳಗಡೆ ಇರುವಂಥ ಕೋನಗಳು 4 ಮತ್ತು 5, 6, 3 ಮತ್ತು 6. ಹೇಗೆ ಅಂದರೆ ಇಲ್ಲಿ ನೋಡಿ, ಜಿಗ್‌ಜ್ಯಾಗ್ ಶೇಪ್ 3 ಮತ್ತು 6 ಝೆಡ್ ಶೇಪ್, ಆ್ಯಂಡ್ 4 ಮತ್ತು 7 ಇಸ್ ಝೆಡ್ ಶೇಪ್. ಇದು ಒಳಗಡೆ ಬರುವಂಥ ಕೋನಗಳು. ಈ ರೀತಿ ಹೊರಗಡೆ ಉಂಟಾಗುವಂಥ ಕೋನಗಳು ಅಂದರೆ ಹೀಗಿರುತ್ತಲ್ಲ, ಈ ಒಂದು ಕೋನಗಳು. ಇದನ್ನು ಪರ್ಯಾಯ ಬಹಿರ್ಕೋನಗಳು ಅಂತ ಕರಿತೀವಿ. ಹಾಗಾದರೆ ಈಗ ಈ ಚಿತ್ರದಲ್ಲಿ ನಾವು ಎಲ್ಲ ರೀತಿಯ ಕೋನಗಳನ್ನು ಗುರುತಿಸೋಣ. ಅಂದರೆ ಪರ್ಯಾಯ ಕೋನಗಳು ಅಂದ್ರೇನು, ಅನುರೂಪ ಕೋನಗಳು ಯಾವ್ದ್ಯಾವ್ದು ಬರುತ್ತೆ ಅಂತ ನೋಡೋಣ. 1, 2, 3, 4, 5, 6, 7, 8 ಎಲ್, ಎಂ, ಪಿ, ಕ್ಯೂ. ಈಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ದ್ಯಾವುದು? ನಾವು ಆವಾಗಲೇ ನೋಡಿದ್ವಲ್ಲ, ಆ್ಯಂಗಲ್ 1 ಮತ್ತು ಆ್ಯಂಗಲ್ 6. ಆ್ಯಂಗಲ್ 1 ಈಕ್ವಲ್ಸ್ ಆ್ಯಂಗಲ್ 6, ಆ್ಯಂಗಲ್ 4 ಈಕ್ವಲ್ಸ್ ಆ್ಯಂಗಲ್ 8, ಆ್ಯಂಗಲ್ ಈ ಕಡೆ ಬಂದರೆ ಆ್ಯಂಗಲ್ ಎಫ್ ಶೇಪಲ್ಲಿ ಯಾವ್ದು ಫಾರ್ಮ್ ಆಗಿದೆ ನೋಡಿ. ಆ್ಯಂಗಲ್ 2 ಈಕ್ವಲ್ಸ್ ಆ್ಯಂಗಲ್ 5, ಆ್ಯಂಗಲ್ 3 ಈಕ್ವಲ್ಸ್ ಆ್ಯಂಗಲ್ 7. So these angles are called as corresponding angles. Alternate interior angles ಅಂದರೆ alternate interior angles ಅಂದರೆ ಯಾವ್ದ್ಯಾವುದು? ಆ್ಯಂಗಲ್ 4 ಈಕ್ವಲ್ಸ್ ಆ್ಯಂಗಲ್ 5, ಆ್ಯಂಗಲ್ 3 ಈಕ್ವಲ್ಸ್ ಆ್ಯಂಗಲ್ 6. ಹಾಗೆಯೇ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ ಪರ್ಯಾಯ ಬಹಿರ್ಕೋನಗಳು. ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವ್ದು ಬರುತ್ತೆ? ಆ್ಯಂಗಲ್ 1 ಈಕ್ವಲ್ಸ್ ಆ್ಯಂಗಲ್ 7, ಆ್ಯಂಗಲ್ 2 ಈಕ್ವಲ್ಸ್ ಆ್ಯಂಗಲ್ 8. ಇದು ಆಲ್ಟರ್ನೇಟ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಯಾವುದು ಅಂತ ಗೊತ್ತಾಯಿತು. ಈಗ ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳಿದೆ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ಯಾವುದೇ ಎರಡು ಲೈನ್ಸ್ ಹಿಂಗೆ ಇಂಟರ್ಸೆಕ್ಟ್ ಆದರೆ ಇಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ಸ್ನ ವರ್ಟಿಕಲಿ ಆಪೋಸಿಟ್ ಅಂತ ಕರಿತೀವಿ. ಈಗ ಈ 2 ಮತ್ತು ಈ 4 ಇವೆರಡು ಈಕ್ವಲ್ ಇರುತ್ತೆ. ಅಗೇನ್ 5 ಮತ್ತು 8 ಈ ಎರಡು ಆ್ಯಂಗಲ್ಸ್ನ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಹಾಗೆಯೇ 1 ಆ್ಯಂಡ್ 3 ಇದು ಕೂಡ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್.
5 and 4 ಸಾರಿ 7 ಇದು ಕೂಡ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಇದನ್ನು ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಯಾವ್ದ್ಯಾವುದು? angle 1 equals angle 3, angle 2 equals angle 4, angle 7 equals angle 6, angle 5 equals angle 8. ಸೊ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದರೆ ಶೃಂಗ ಅಭಿಮುಖ ಕೋನಗಳು. ನೆಕ್ಸ್ಟ್ ಎಲ್ ಎ ಬಿ ಸಿ ಡಿ ಎಲ್ ಎಂ ಅಂತ ನೇಮ್ ಕೊಡ್ತೀನಿ. ಇಲ್ಲಿ 1 2 3 4 5 6 7 8. ಈಗ ಆ ಒಂದು ಪ್ಯಾರಲಲ್ ಲೈನ್ಗೆ ಒಂದು ಟ್ರಾನ್ಸ್ವರ್ಸಲ್ ಡ್ರಾ ಮಾಡಿದಾಗ ಉಂಟಾಗುವಂತಹ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಪರ್ಯಾಯ ಕೋನಗಳು ಅಂದರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಮತ್ತು ಆಲ್ಟರ್ನೇಟ್ ಆಂಗಲ್ಸು ಕೂಡ ಈಕ್ವಲ್ ಇರುತ್ತೆ ಅಂತ ಗೊತ್ತಾಯಿತು. ಇನ್ನೊಂದು ಪ್ರಾಪರ್ಟಿ ಇದೆ, ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ಸ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಆಡ್ ಅಪ್ ಟು 180 ಡಿಗ್ರಿ. ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ of the transversal add up to 180 ಡಿಗ್ರಿ. ಅಂದರೆ ಇಲ್ಲಿ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಯಾವುದು? 4 ಮತ್ತು 5. ಈ ಸೈಡಲ್ಲಿ ನೋಡೋದಾದರೆ 3 ಮತ್ತು 6. 3 4 5 6 ಆರ್ ದ ಇಂಟೀರಿಯರ್ ಆಂಗಲ್. ಸೊ ಈ ಇಂಟೀರಿಯರ್ ಆ್ಯಂಗಲಲ್ಲಿರುವಂತಹ ಸೇಮ್ ಸೈಡಲ್ಲಿರುವಂತಹ ಆ್ಯಂಗಲ್ಸ್ನ ನಾನು ಆ್ಯಡ್ ಮಾಡಿದ್ರೆ ಅದು 180 ಡಿಗ್ರಿಗೆ ಈಕ್ವಲ್ ಇರುತ್ತೆ ಅಂತ. ಸೊ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 6 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದು ಒಂದು ಪ್ರಾಪರ್ಟಿ. ಸೊ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಇಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. ಸೊ ಇಷ್ಟು ಥಿಯರಿ ಅರ್ಥ ಆಯಿತು. ಸೊ ಯಾವುದೇ ಒಂದು ಟ್ರಾನ್ಸ್ವರ್ಸಲ್ನ ಡ್ರಾ ಮಾಡಿದ್ರೆ ಪ್ಯಾರಲಲ್ ಲೈನ್, ಇಫ್ ಇಟ್ ಈಸ್ ಎ ಪ್ಯಾರಲಲ್ ಲೈನ್ ಆದರೆ ಮಾತ್ರ ನಮಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಮತ್ತು ಆಲ್ಟರ್ನೇಟ್ ಆ್ಯಂಗಲ್ಸ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ, ಮತ್ತು ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಇಸ್ ಆ್ಯಡ್ ಅಪ್ ಟು 180 ಡಿಗ್ರಿ ಇರುತ್ತೆ. ಸೊ ಈಗ ಪ್ರಾಬ್ಲಮ್ಸ್ ಬಂದರೆ ಫೈಂಡ್ ಡಿ. ಇಲ್ಲಿ ಡಿನ ಕಂಡುಹಿಡಿಬೇಕು ನಾವು, ಆ್ಯಂಗಲ್ ಡಿನ ಕಂಡುಹಿಡಿಬೇಕು. ಸೊ ಆ್ಯಂಗಲ್ ಡಿನ ಕಂಡುಹಿಡಿಬೇಕು ಅಂತಂದರೆ ನಾವು ಯಾವುದೇ ಒಂದು ಪ್ರಾಪರ್ಟಿನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾವು ನೋಡೋದಾದರೆ ಆಲ್ಟರ್ನೇಟ್ ಆ್ಯಂಗಲ್, ಈ 99 ಅನ್ನೋದಕ್ಕೆ ಈ ಡಿ ಇವೆರಡು ಕೋನಗಳು ಏನು ಆಲ್ಟರ್ನೇಟ್ ಆ್ಯಂಗಲ್. ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 99 ಅಂತ ನಾನು ಈಸಿಯಾಗಿ ಬರಿತೀನಿ. ಯಾಕೆ ಅಂದರೆ ಐ ನೋ ದ ಪ್ರಾಪರ್ಟಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಸೊ ಇವಾಗ ತಾನೇ ನೋಡಿದ್ವಿ, ಯಾವುದೇ ಎರಡು ಲೈನ್ಸು ಪ್ಯಾರಲಲ್ ಲೈನ್ಸ್ ಆಗಿದ್ದಾಗ ಅಲ್ಲಿ ಒಂದು ಟ್ರಾನ್ಸ್ವರ್ಸಲ್ ಡ್ರಾ ಮಾಡಿದ್ರೆ ಅಲ್ಲಿ ಉಂಟಾಗುವಂತಹ ಕೋನಗಳು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತಂದರೆ ಈ ಒಂದು ಆ್ಯಂಗಲ್ಗೆ ಈ ಒಂದು ಆ್ಯಂಗಲ್ ಈಕ್ವಲ್ ಇದೆ. ಸೊ ಈ ಒಂದು ಪ್ರಾಪರ್ಟಿನಾದರೂ ನೋಡ್ಬೋದು. ಈ ಒಂದು ಪ್ರಾಪರ್ಟಿ ಮುಖಾಂತರನಾದರೂ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಅಥವಾ ಇಲ್ಲಿ 81 ಇದೆ, ಇಲ್ಲಿ ಡಿ ಆ್ಯಂಗಲ್ ಇದೆ. ಸೊ ಈ ಎರಡು ಆ್ಯಂಗಲ್ ಇದು ಯಾವ ಪ್ರಾಪರ್ಟಿ ಬರುತ್ತೆ? ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ಡಿ ಪ್ಲಸ್ 81 ಈಕ್ವಲ್ಸ್ 180 ಡಿಗ್ರಿ. ಸೊ ಆ್ಯಂಗಲ್ ಡಿ ನನಗೆ ಬೇಕು. ಸೊ 180 ಡಿಗ್ರಿ
-81 is equal to 99 ಡಿಗ್ರಿ. ಸೊ ಆಂಗಲ್ ಡಿ ನನಗೆ ಎಷ್ಟು ಬಂತು? 99 ಡಿಗ್ರಿ. ಸೊ ಇದು ಯಾವುದ್ರದ್ದು ಪ್ರಾಪರ್ಟಿ? ಇಂಟೀರಿಯರ್ angles on the same side of the transversal add up to 180 ಡಿಗ್ರಿ. ಸೊ ನೀವು ಈ ಒಂದು ಪ್ರಾಪರ್ಟಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಈಕ್ವಲ್ ಇದೆ ಅಂತ ಗೊತ್ತಾದ್ರೆ ಇದರಿಂದನಾದ್ರೂ ನೀವು ಆಂಗಲ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಈ ಒಂದು ವಿಧಾನದಿಂದನೂ ಕೂಡ ನೀವು ಆಂಗಲ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಆಂಗಲ್ಸ್ ಮಾರ್ಕ್ಡ್ ಬಿಲೋ. ಇಲ್ಲಿ ಆಂಗಲ್ ಏನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಆಂಗಲ್ ಏನ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನನಗೆ ಈ ಎರಡು ಆಂಗಲ್ನ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಮೊದಲಿಗೆ ಆಂಗಲ್ 42 ಇದೆ ಅಲ್ವಾ, ಈ ಎರಡು ಆಂಗಲ್ ಇಲ್ಲಿರೋ ಆಂಗಲ್ನ ನಾನು ಫೈಂಡ್ ಔಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ, ಇದನ್ನ ನಾನು ಫೈಂಡ್ ಔಟ್ ಮಾಡಿದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಎ ಮತ್ತೆ ಆಂಗಲ್ ಎಕ್ಸ್ ಎರಡು ಕೂಡ ಆಲ್ಟರ್ನೇಟ್ ಆಂಗಲ್ಸ್ ಅಲ್ವಾ. ಆಲ್ಟರ್ನೇಟ್ ಆಂಗಲ್ಸ್ ಆಗಿರೋದ್ರಿಂದ ಈ ಲೈನ್, ಈ ಎರಡು ಲೈನು ಪ್ಯಾರಲಲ್ ಲೈನ್ ಎಲ್ ಅಂಡ್ ಎಂ, ಈ ಎರಡು ಲೈನ್ ಪ್ಯಾರಲಲ್ಗೆ ಈ ಪಿ ಅನ್ನೋದು ಒಂದು ಟ್ರಾನ್ಸ್ವರ್ಸಲ್ ಆದರೆ ಈಗ ಆಂಗಲ್ ಎಕ್ಸ್ ಮತ್ತೆ ಆಂಗಲ್ ಎ ಎರಡು ಕೂಡ ಆಲ್ಟರ್ನೇಟ್ ಆಂಗಲ್ಸ್ ಆಗುತ್ತೆ. ಸೊ ಹಾಗಾದ್ರೆ ನನಗೆ ಆಂಗಲ್ ಎಕ್ಸ್ ಬೇಕು ಅಂತಂದ್ರೆ ನನಗೆ ಗೊತ್ತು ಆಂಗಲ್ 42 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೇಗೆ? ಲೀನಿಯರ್ ಪೇರ್ ಆಫ್ ಆಂಗಲ್, ಲೀನಿಯರ್ ಪೇರ್ ಆಫ್ ಆಂಗಲ್ 42 ಮತ್ತೆ ಆಂಗಲ್ ಈ ರೀತಿ ಇದೆ ನೋಡಿ. ಆಂಗಲ್ ಇಲ್ಲಿ 42 ಡಿಗ್ರಿ ಇದೆ, ಇಲ್ಲಿ ಎಕ್ಸ್ ಗೊತ್ತಿಲ್ವಲ್ಲ, ಅದಕ್ಕೆ ಎಕ್ಸ್ ಅಂತ ತಗೊಳ್ಳೋಣ, ಎಕ್ಸ್ ಡಿಗ್ರಿ ಅಂತ. ಓಕೆನಾ? ಈಗ ಇವೆರಡು ಗೊತ್ತಿಲ್ಲ ಅಂತಂದ್ರೆ ಇವೆರಡು ಯಾವುದು ಆಂಗಲ್ ಆಗುತ್ತೆ? ಅಡ್ಜಸೆಂಟ್ ಆಂಗಲ್ಸ್. ಸೊ ಅಡ್ಜಸೆಂಟ್ ಆಂಗಲ್ಸ್ನ ಯಾವುದೇ ಎರಡು ಅಡ್ಜಸೆಂಟ್ ಆಂಗಲ್ಸ್ ಆಡ್ ಅಪ್ ಮಾಡಿದ್ರೆ 180 ಡಿಗ್ರಿ ಬಂದ್ರೆ ನಾನು ಅದನ್ನ ಲೀನಿಯರ್ ಪೇರ್ ಅಂತ ಕರಿತೀನಿ ಅಲ್ವಾ. ಸೊ ಹಾಗಾಗಿ ಎಕ್ಸ್ ನನಗೆ ಬೇಕು. ಸೊ 180 ಡಿಗ್ರಿ ಮೈನಸ್ 42 ಡಿಗ್ರಿ. ಸೊ 8 3 180 42 ಮಾಡಿದ್ರೆ 8, ಇಲ್ಲಿ ಒಂದು ಕ್ಯಾರಿ 7 3 138. ಸೊ ಈ ಒಂದು ಆಂಗಲ್ ಎಷ್ಟು ಅಂತ ಗೊತ್ತಾಯ್ತು ನನಗೆ, 138 ಅಂತ ಎಕ್ಸ್ ಗೊತ್ತಾಯ್ತು. ಸೊ ಈಗ ಎಕ್ಸ್ ಈಕ್ವಲ್ಸ್ ಆಂಗಲ್ ಎಕ್ಸ್ ಈಕ್ವಲ್ಸ್ ಆಂಗಲ್ ಎ ಈಕ್ವಲ್ಸ್ 138 ಡಿಗ್ರಿ ಅಂತ ಕರಿತೀನಿ. ಹೇಗೆ? ಬಿಕಾಸ್ ಆಂಗಲ್ ಎಕ್ಸ್ ಮತ್ತೆ ಆಂಗಲ್ ಎ ಎರಡು ಕೂಡ ಆಲ್ಟರ್ನೇಟ್ ಆಂಗಲ್ಸ್, ಆಲ್ಟರ್ನೇಟ್ ಆಂಗಲ್ಸ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಯಾವುದೇ ಒಂದು ಆಂಗಲ್ಸ್ನ ಪ್ರಾಪರ್ಟಿನ ವಿಧಾನ ಯೂಸ್ ಮಾಡಿಕೊಂಡು ನಾವು ಫಾರ್ಮುಲಾನ ಫೈಂಡ್ ಔಟ್ ಮಾಡಿಸ್ಬಿಡಿ, ಆಂಗಲ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಇದೇ ಒಂದು ಮೆಥಡಲ್ಲಿ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ನೀವು ಈ 42 ಇದೆ, ಇಲ್ಲಿ 42, ಬಿಕಾಸ್ ಈ ಎರಡು ಆಂಗಲ್ಸ್ಗಳು ಕೂಡ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಅಂದರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಅಷ್ಟೇ ಇರುತ್ತೆ. ಇದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದರೆ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸರ್ ಆರ್ ಈಕ್ವಲ್ ಆ್ಯಡ್ ಅಪ್ ಟು 180 ಡಿಗ್ರಿ. 180 ಡಿಗ್ರಿಗೆ ಆ್ಯಡ್ ಅಪ್ ಆಗುತ್ತೆ ಅಂತಂದರೆ ಇಲ್ಲಿ 42 ಇದೆ, ಇಲ್ಲಿ 138 ಬರುತ್ತೆ. ಯಾಕಂದರೆ 42 ಮೈನಸ್ 180 ಡಿಗ್ರಿ ಮಾಡಿದ್ರೆ 138 ಬರುತ್ತೆ. ಸೊ ಈ ಒಂದು ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಲಾಸ್ಟ್ ಪ್ರಾಬ್ಲಮಲ್ಲಿ ನೋಡಿದ್ವಲ್ಲ, ಆ ರೀತಿ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡಾದ್ರೂ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅಥವಾ ಇದೇ ರೀತಿನೇ ಮಾಡಬೇಕು ಅಂತ ಯಾವುದೇ ರೀತಿ ಇಲ್ಲಿ ನಿಯಮ ಇಲ್ಲ. ನೀವು ಯಾವುದೇ ರೀತಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆದರೂ ಯೂಸ್ ಮಾಡ್ಕೋಬೋದು, ಆಲ್ಟರ್ನೇಟ್ ಆ್ಯಂಗಲ್ಸ್ ಆದರೂ ಯೂಸ್ ಮಾಡ್ಕೋಬೋದು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಆದರೆ ನಾನು ಒಂದು ವಿಧಾನದಲ್ಲಿ ಇದನ್ನ ತೋರಿಸಿದ್ದೀನಿ, ಇನ್ನೊಂದು ವಿಧಾನದಲ್ಲೂ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಸೊ ಇದು ನಿಮಗೆ ಹೋಮ್ವರ್ಕ್. ಸೊ ಇಲ್ಲಿ ನೀವು ಆಂಗಲ್ ಎ ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 62 ಇದೆ, ಇಲ್ಲಿ ಆಂಗಲ್ ಎ. ಸೊ ಇಲ್ಲಿ 62 ಇಲ್ಲಿದೆ, ನನಗೆ ಈ ಆಂಗಲ್ ಎ ಬೇಕು. ಆವಾಗ ನಾನು ಏನು ಮಾಡ್ತೀನಿ, ನೀವು ಒಂದು ಯಾವುದಾದ್ರೂ ವಿಧಾನನ ಯೂಸ್ ಮಾಡ್ಬೋದು.
ನಾನೇನು ಮಾಡ್ತೀನಿ, ಇಲ್ಲಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಈ ಎರಡು ಆ್ಯಂಗಲ್ನ ನಾನು, ಈ ಆ್ಯಂಗಲ್ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಈ ಎರಡು ಆ್ಯಂಗಲ್ ಏನಾಗುತ್ತೆ, ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಈ ಎರಡು ಆ್ಯಂಗಲ್ ಲೀನಿಯರ್ ಪೇರ್ ಆಗಿರುತ್ತೆ. ಎಕ್ಸ್ ಪ್ಲಸ್ 62 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಲೀನಿಯರ್ ಪೇರ್. ಸೊ ಎಕ್ಸ್ ಬೇಕು 180 ಡಿಗ್ರಿ ಮೈನಸ್ 62 ಡಿಗ್ರಿ. ಸೊ 8 1 1 118 ಡಿಗ್ರಿ. ಸೊ 118 ಡಿಗ್ರಿ ಎಕ್ಸ್ ಗೊತ್ತಾಯಿತು. ಇದು 180 ಡಿಗ್ರಿ ಆದರೆ ಇಲ್ಲಿ ಕೂಡ 180 ಡಿಗ್ರಿ ಅಂದರೆ ಇವೆರಡು ಕೂಡ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂದರೆ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ಇದು ಯಾವುದು ಗೊತ್ತಿಲ್ಲ, ವೈ is equal to 180 degree because same side of transversal. So x ಗೊತ್ತು ನನಗೆ 118 plus y is equal to 180. So y is equal to 180 minus 118 is equal to 62. ಸೊ ಈ y ಗೊತ್ತಾಯಿತು. ಈ y ಗೊತ್ತಾದರೆ ನನಗೆ ಇದು ಇದಕ್ಕೆ ಆಲ್ಟರ್ನೇಟ್ ಅಂದರೆ ಇದು 62 ಇರುತ್ತೆ, ಇದು 62 ಇದೆ ಅಂದರೆ ಇವೆರಡು ಕೂಡ ಲೀನಿಯರ್ ಪೇರ್. ಇದೆಷ್ಟು ಬರುತ್ತೆ ಅವಾಗ, 180ನೇ ಬರುತ್ತೆ. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 118 ಡಿಗ್ರಿ. ಸೊ ಇದು ಒಂದು ಮೆಥಡ್. ಇದಲ್ಲದೆ ನಾವು ಇದನ್ನು ಇನ್ಯಾವ ಮೆಥಡಿಂದ ಸಾಲ್ವ್ ಮಾಡ್ಬೋದು ಅಂತಂದರೆ, ಈ 62 ಡಿಗ್ರಿ ಇದೆಯಲ್ವಾ, ಈ ಎರಡು ಆ್ಯಂಗಲ್ಸು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಈ 62 ಇಂದ ಇಲ್ಲೂ ಕೂಡ 62ನೇ ಬರುತ್ತೆ ನೇರವಾಗಿ. ನಾನು ತೊಗೊಂಡಲ್ಲ ಲೀನಿಯರ್ ಪೇರ್ ತೊಗೊಳ್ಳೋಕ್ಕಿಂತ ಮುಂಚೆ ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗಿರೋದ್ರಿಂದ ಇದು 62 ಬರುತ್ತೆ. ಇದು 62 ಇರೋದ್ರಿಂದ ಇವೆರಡು ಲೈನ್ಸ್ನ ಕನ್ಸಿಡರ್ ಮಾಡಿದ್ರೆ ಪ್ಯಾರಲಲ್ ಆಗಿ ಇದು 62 ಇರುತ್ತೆ. ಸೊ ಇದು 62 ಇದೆ ಅಂತಂದರೆ ಇದು 118 ಬರುತ್ತೆ ಬಿಕಾಸ್ these two lines are linear pair of angles. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಎ ಮತ್ತು ಆ್ಯಂಗಲ್ 48 ಇದೆ. ಇದು ಯಾವ ಫಾರ್ಮಲ್ಲಿ ಇದೆ, ಝೆಡ್ ಫಾರ್ಮಲ್ಲಿ ಇದೆ ಅಂತಂದರೆ ಇದು ಆಲ್ಟರ್ನೇಟ್ ಆ್ಯಂಗಲ್ಸ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 48 ಅಂತ ನಾನು ಈಸಿಯಾಗಿ ಬರೀಬೋದು. ಯಾಕೆ ಅಂದರೆ ಆಲ್ಟರ್ನೇಟ್ ಇಂಟೀರಿಯರ್ angles, alternate interior angle. ನೆಕ್ಸ್ಟ್ ಈ ಒಂದು ಪ್ರಾಬ್ಲಮ್ಸಲ್ಲಿ ಆ್ಯಂಗಲ್ ಎ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಎ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದು 90 ಡಿಗ್ರಿ ಇದೆ ಅಂತ ನನಗೆ ಗೊತ್ತು, ಯಾಕಂದರೆ ಇದು ಲಂಬಕೋನ. ಇಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಾದರೆ ಇದು ಈ ಲೈನು ಮತ್ತು ಈ ಲೈನು, ಬಿಕಾಸ್ ಈ ಎರಡು ಲೈನ್ ಇಲ್ಲಿದೆಯಲ್ಲ ಎಮ್ ಮತ್ತು ಎಲ್ ಮತ್ತು ಎಮ್, ಈ ಎರಡು ಲೈನ್ಗಳು ಪ್ಯಾರಲಲ್ ಲೈನು. ಇದು ಇದಕ್ಕೆ ಛೇದಕ ಅಂತ ಅಂದ್ಕೊಂಡ್ರೆ, ಟ್ರಾನ್ಸ್ವರ್ಸಲ್ ಅಂದ್ಕೊಂಡ್ರೆ ಇದು ಆಲ್ಟರ್ನೇಟ್ ಆ್ಯಂಗಲ್ಸ್. ಝೆಡ್ ಫಾರ್ಮಲ್ಲಿ ಇದೆ ನೋಡಿ, ಇದು ಆಲ್ಟರ್ನೇಟ್ ಆ್ಯಂಗಲ್ಸ್. ನಾನು ಈ ಒಂದು ಕೋನ ಎಷ್ಟು ಅಂತ ಕಂಡುಹಿಡಿದ್ರೆ ನನಗೆ ಎ ಅದು ಈಕ್ವಲ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದು ಎಷ್ಟು ಅಂತ ಕಂಡುಹಿಡಿಬೇಕು ಅಂತಂದರೆ 67 ಡಿಗ್ರಿ ಪ್ಲಸ್ ಎಕ್ಸ್ ಅಂತ ತಗೊಳ್ಳೋಣ, ಪ್ಲಸ್ ಇದನ್ನು ವೈ ಅಂತ ತಗೊಳ್ಳೋಣ. y is equal to angle x angle y 180 ಡಿಗ್ರಿ, ಯಾಕಂದರೆ ಲೀನಿಯರ್ ಪೇರ್. ಸೊ 67 ಡಿಗ್ರಿ ಪ್ಲಸ್ ಎಕ್ಸ್ ಎಷ್ಟು ಗೊತ್ತಿಲ್ಲ, ಆ್ಯಂಗಲ್ ಎಕ್ಸ್ ಹಂಗೆ ಬರ್ಕೋತೀನಿ. ಆ್ಯಂಗಲ್ ವೈನ ನಾನು 90 ಡಿಗ್ರಿ ಬಿಕಾಸ್ ಲಂಬಕೋನ ನನಗೆ ಗೊತ್ತಿದೆ. ಸೊ 180 ಡಿಗ್ರಿ. ಆ್ಯಂಗಲ್ ಎಕ್ಸ್ ಪ್ಲಸ್ 67 ಪ್ಲಸ್ 97 ಎಷ್ಟಾಗುತ್ತೆ, 157. ಸೊ 157 ಡಿಗ್ರಿ is equal to 180 ಡಿಗ್ರಿ. ಆ್ಯಂಗಲ್ ಎಕ್ಸ್ is equal to 180 ಡಿಗ್ರಿ ಮೈನಸ್ 157 ಡಿಗ್ರಿ ಎಷ್ಟು ಬರುತ್ತೆ, 157 ಅಂದರೆ 23 ಡಿಗ್ರಿ. ಆ್ಯಂಗಲ್ ಎಕ್ಸ್ ಎಷ್ಟು, 23. ಈಗ ಆ್ಯಂಗಲ್ ಎಕ್ಸ್ 23 ಅಂದರೆ ಆ್ಯಂಗಲ್ ಏನು 23.
ಆಂಗಲ್ ಎಕ್ಸ್ ಈಕ್ವಲ್ಸ್ ಆಂಗಲ್ ಎ ಈಕ್ವಲ್ಸ್ 23. ಯಾಕೆ ಅಂದರೆ ಆಲ್ಟರ್ನೇಟ್ ಆಂಗಲ್. ನೆಕ್ಸ್ಟ್ ಈ ಪ್ರಾಬ್ಲಮು ಸೇಮ್ ಹಿಂದಿನ ಪ್ರಾಬ್ಲಮ್ ಥರನೇ, ಇದನ್ನು ಕೂಡ ಹೋಮ್ವರ್ಕ್ ತಗೊಳ್ಳಿ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಇದು ಈ ಲೈನ್ ಮತ್ತೆ ಈ ಲೈನ್ ಎರಡು ಪ್ಯಾರಲಲ್. ಸೊ ಇದನ್ನ ಎಂ ಅಂತ ತಗೊಂಡ್ರೆ ಈ ಪಿ ಕ್ಯೂ ಅನ್ನೋದು ಒಂದು ಛೇದಕ ಆದ್ರೆ ಇಲ್ಲಿ ನೋಡಿ ಈ ಕೋನ ಮತ್ತೆ ಈ ಕೋನ ಎರಡು ಈಕ್ವಲ್ ಇದೆಯಾ ಅಂದ್ರೆ ಎಫ್ ಶೇಪ್ ಅಲ್ಲಿ ಇದೆ ಹಿಂಗೆ. ಸೊ ಈ ರೀತಿ ಎಫ್ ಶೇಪ್ ಅಲ್ಲಿ ಫಾರ್ಮ್ ಆಗೋದನ್ನ ನಾವೇನಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆಂಗಲ್. ನಾನು ಡೈರೆಕ್ಟ್ ಆಗಿ ಬರೀಬಹುದು ಆಂಗಲ್ ಆಂಗಲ್ ಜಿ ಇಸ್ ಈಕ್ವಲ್ ಟು 122 ಅಂತ ಡೈರೆಕ್ಟ್ ಆಗಿ ಬರೀತೀನಿ. ಯಾಕೆ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಇಲ್ಲಿ 122 ಇದೆ, ಇಲ್ಲಿ ಜಿ ಗೊತ್ತಿಲ್ಲ. ಸೊ ಇವೆರಡು ಕೂಡ ಕರೆಸ್ಪಾಂಡಿಂಗ್ ಆಂಗಲ್ಸ್. ನೆಕ್ಸ್ಟ್ ಇಲ್ಲಿ ವೈ ಕಂಡುಹಿಡಿಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಇದು 65 ಆಗಿದೆ ಅಂದ್ರೆ ಇದು ಲಂಬ ಕೋನ ಆಗಿದೆ ಅಂದ್ರೆ ಇದು ಲಂಬ ಕೋನನೇ. ಸೊ ಇಲ್ಲಿ 65 ಇದೆ, ಇಲ್ಲಿ ಎಷ್ಟು ಅಂತ ನನಗೆ ಗೊತ್ತಾದ್ರೆ ಈ ಒಂದು ಕೋನದ ಮೊತ್ತ ಎಷ್ಟು ಅಂತ ಗೊತ್ತಾದ್ರೆ ನನಗೆ ಎಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 65 ಡಿಗ್ರಿ ಪ್ಲಸ್ ಆಂಗಲ್ ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಆಂಗಲ್ ಎಕ್ಸ್ ಅಂತ ತಗೊಳ್ಳೋಣ. 90 ಡಿಗ್ರಿ ಮೈನಸ್ 65 ಡಿಗ್ರಿ 35 ಡಿಗ್ರಿ. ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಇದೆ ಅಲ್ವಾ, ಇದು 35 ಡಿಗ್ರಿ ಆದರೆ ಇದು ಕೂಡ 35 ಆಗುತ್ತೆ. ಯಾಕೆ ಅಂತಂದರೆ ಎಕ್ಸ್ ಇದನ್ನು ನಾನು ಎಕ್ಸ್ ಅಂತ ತಗೊಳಿದ್ರೆ ಎರಡು ಎಕ್ಸ್ ಆಗುತ್ತೆ, ಬೇಡ ಬೇರೆ ಎಕ್ಸ್ ವೈ ಅಂತ ತಗೊಳ್ಳೋಣ. ಸೊ ಇದು ವೈ ಆಂಗಲ್ ವೈ 30 ಡಿಗ್ರಿ ಆದರೆ ಆಂಗಲ್ ಎಕ್ಸು ಕೂಡ 30 ಡಿಗ್ರಿ ಆಗುತ್ತೆ, 35 ಡಿಗ್ರಿ ಆಗುತ್ತೆ. ಯಾಕೆ ಅಂದರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಈಗ ಇದು ಗೊತ್ತಾಯಿತು, ಈ ಆಂಗಲ್ ಗೊತ್ತಾಯಿತು ನಮಗೆ. ಸೊ ಹಾಗಾದರೆ ಇನ್ನು ಈ ವೈ ಆಂಗಲ್ನ ಕಂಡುಹಿಡಿಬೇಕು. ಸೊ ಇದನ್ನು ನೀವು ಹೋಮ್ವರ್ಕ್ ತಗೊಳ್ಳಿ. ನೆಕ್ಸ್ಟ್ ಇನ್ ಎ ಫಿಗರ್ ಎ ಬಿ ಸಿ 45 ಡಿಗ್ರಿ. ಎ ಬಿ ಸಿ ಎಷ್ಟಿದೆ, 45 ಡಿಗ್ರಿ ಇದೆ. ಐ ಕೆ ಜೆ ಇಸ್ 78 ಡಿಗ್ರಿ. ಫೈಂಡ್ ದ ಆಂಗಲ್ ಜಿ ಇ ಎಚ್, ಈ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಎಚ್ ಇ ಎಫ್, ಈ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಎಫ್ ಇ ಡಿ, ಈ ಆಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಮೊದಲಿಗೆ ಆಂಗಲ್ ಎ ಬಿ ಸಿ ಈಕ್ವಲ್ಸ್ ಆಂಗಲ್ ಕೆ ಬಿ ಇ ಈಕ್ವಲ್ಸ್ 45 ಡಿಗ್ರಿ. ಯಾಕೆ ಅಂದರೆ ಈ ಆಂಗಲ್ ಮತ್ತು ಈ ಆಂಗಲ್ ಎಷ್ಟು 45 ಡಿಗ್ರಿ ಅಂದರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಹಾಗೆಯೇ ಇಲ್ಲಿ ಆಂಗಲ್ ಐ ಕೆ ಜೆ ಈಕ್ವಲ್ಸ್ ಆಂಗಲ್ ಬಿ ಇ ಕೆ. ಬಿ ಕೆ ಇ ಎಷ್ಟು 78 ಡಿಗ್ರಿ, ಬಿಕಾಸ್ ದಿಸ್ ಇಸ್ ಆಲ್ಸೋ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಸೊ ಇದು ಕೂಡ 78 ಡಿಗ್ರಿ ಇರುತ್ತೆ, ಇದು 45 ಡಿಗ್ರಿ ಇರುತ್ತೆ. ಸೊ ಇದು 78 ಡಿಗ್ರಿ ಇದೆ ಅಂತಂದರೆ ಇಲ್ಲಿಂದ ಇದು ತಗೊಂಡ್ರೆ ಇದು 78 ಡಿಗ್ರಿ ಇರುತ್ತೆ. ಇದು 78 ಇದ್ರೆ ಅಂದರೆ ಇದು ಕೂಡ 78 ಇರುತ್ತೆ. ಯಾಕೆಂದರೆ ದೀಸ್ ಟು ಆಂಗಲ್ಸ್ ಆರ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ನಮಗೆ
ಈ ಆ್ಯಂಗಲ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಗೊತ್ತಾಯಿತು. ಈಗ ಇದು 45 ಡಿಗ್ರಿ ಇದೆ ಅಂತಂದರೆ ಇದು ಕೂಡ 45 ಡಿಗ್ರಿ ಇರುತ್ತೆ. ಇದು 45 ಡಿಗ್ರಿ ಇದ್ದರೆ ಇದೇನಾಗಿರುತ್ತೆ 45 ಡಿಗ್ರಿ ಇರುತ್ತೆ. ಯಾಕಂದರೆ ಈ ಎರಡು ಆ್ಯಂಗಲ್ಲು ಕೂಡ 45 ಗೊತ್ತಾಯಿತು. ಈಗ ನನಗೇನು ಗೊತ್ತಾಯಿತು ಅಂದರೆ ಆ್ಯಂಗಲ್ ಜಿ ಇ ಎಚ್ ಎಷ್ಟು 45 ಡಿಗ್ರಿ, ಆ್ಯಂಗಲ್ ಡಿ ಇ ಎಫ್ 78 ಡಿಗ್ರಿ ಗೊತ್ತಾಯಿತು. ನನಗೆ ಆ್ಯಂಗಲ್ ಎಚ್ ಇ ಎಫ್ ಮಾತ್ರ ಗೊತ್ತಾಗಬೇಕು ಇವಾಗ. ಎಫ್ ಇ ಡಿ ಗೊತ್ತಾಯ್ತಾ? ಈಗ ಆ್ಯಂಗಲ್ ಜಿ ಇ ಎಚ್ ಪ್ಲಸ್ ಆ್ಯಂಗಲ್ ಎಚ್ ಇ ಎಫ್ ಪ್ಲಸ್ ಆ್ಯಂಗಲ್ ಎಫ್ ಇ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆಂದರೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್. ಸೊ ಜಿ ಇ ಎಚ್ ಎಷ್ಟು 45 ಡಿಗ್ರಿ, ಎಚ್ ಇ ಎಫ್ ಗೊತ್ತಿಲ್ಲ ಸೊ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ ಎಫ್ ಇ ಡಿ ಎಷ್ಟು 78 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 78 ಪ್ಲಸ್ 45 ಎಷ್ಟು 12 13 122. ಸೊ ಆ್ಯಂಗಲ್ ಎಚ್ ಇ ಎಫ್ ಪ್ಲಸ್ 122 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಎಚ್ ಇ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 122 ಡಿಗ್ರಿ. ಸೊ 122 ಮೈನಸ್ ಮಾಡಿದ್ರೆ 8, 7 minus 2 5 0 58 ಡಿಗ್ರಿ. ಸೊ ಆ್ಯಂಗಲ್ ಎಚ್ ಇ ಎಫ್ ಎಷ್ಟು 58 ಡಿಗ್ರಿ. ಸೊ ನಮಗೆ ಆ್ಯಂಗಲ್ ಜಿ ಎಚ್ ಕೇಳಿದರೆ ಗೊತ್ತಾಯಿತು, ಎಫ್ ಇ ಡಿ ಮತ್ತು ಆ್ಯಂಗಲ್ ಎಚ್ ಇ ಎಫ್ ಎಷ್ಟು 58 ಡಿಗ್ರಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನಿಲ್ಲ, ಈ ಎರಡು ಆ್ಯಂಗಲ್ ವರ್ಟಿಕಲಿ ಅಪೋಸಿಟ್ ಆದರೆ ಈ ಎರಡು ಆ್ಯಂಗಲ್ ವರ್ಟಿಕಲಿ ಅಪೋಸಿಟ್, ಈ ಎರಡು ಆ್ಯಂಗಲ್ ವರ್ಟಿಕಲಿ ಅಪೋಸಿಟ್ ಆದರೆ ಈ ಎರಡು ಆ್ಯಂಗಲ್ ಕೂಡ ಇಂಟೀರಿಯರ್. ಸೊ ಆಲ್ಟರ್ನೇಟ್, ಈ ಎರಡು ಆ್ಯಂಗಲ್ ಆಲ್ಟರ್ನೇಟ್ ಆಗುತ್ತೆ. ನೆಕ್ಸ್ಟ್ ಈ ಎರಡು ವರ್ಟಿಕಲ್ ಅಪೋಸಿಟ್ ಆಗುತ್ತೆ, ಇದು ವರ್ಟಿಕಲಿ ಅಪೋಸಿಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಯಾವುದು ಎಚ್ ಇ ಎಫ್ ಒಂದೇ ಬೇಕು. ಸೊ ಎಚ್ ಇ ಎಫ್ನ ಈ ಮೂರು ಆ್ಯಂಗಲ್ಸ್ನ ಆ್ಯಡಪ್ ಮಾಡಿದ್ರೆ ನನಗೆ 180 ಡಿಗ್ರಿ. ಸೊ ಲೀನಿಯರ್ ಪೇರ್ ಅಂತ ಗೊತ್ತು. ಸೊ ಅದರಿಂದ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಆ್ಯಂಗಲ್ ಎಚ್ ಇ ಎಫ್ ಅಂದರೆ ಕೇಳಿರುವಂತಹ ಮೂರು ಕೋನಗಳದ್ದು ನನಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ನೆಕ್ಸ್ಟು ಈ ಒಂದು ಪ್ರಾಬ್ಲಮಲ್ಲಿ ಇನ್ ಎ ಫಿಗರ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಈ ಎ ಬಿ ಅನ್ನೋದು ಸಿ ಡಿಗೆ ಪ್ಯಾರಲಲ್ ಆಗಿದೆ ಆ್ಯಂಡ್ ಸಿ ಡಿ ಅನ್ನೋದು ಇ ಎಫ್ಗೆ ಪ್ಯಾರಲಲ್ ಆಗಿದೆ. ಆಲ್ಸೋ ಈ ಇ ಎ ಅನ್ನೋದು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಇ ಎಫ್ ಅನ್ನೋದು ಈ ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಇಫ್ ಬಿ ಇ ಎಫ್ ಯಾವುದು ಬಿ ಇ ಎಫ್ ಇಸ್ 50 ಡಿಗ್ರಿ, ಇದು 55 ಡಿಗ್ರಿ ಆದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಈಗ ಇವೆರಡು ಲೈನ್ನ ನಾವು ಪ್ಯಾರಲಲ್ ಲೈನ್ ಅಂತ ತಗೊಂಡ್ರೆ, ಇದನ್ನು ಛೇದಕ ಅಂತ ತಗೊಂಡ್ರೆ ನಮಗೆ ಗೊತ್ತು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ವೈ ನಾಟ್ ಪ್ಲಸ್ 55 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಈಗ ವೈ ಗೊತ್ತಾಗಬೇಕು ಅಂತಂದರೆ ನನಗೆ 180 ಡಿಗ್ರಿ ಮೈನಸ್ 55 ಡಿಗ್ರಿ ಐ 3 1 135. ಸೊ ವೈ ಎಷ್ಟು ಅಂತ ಗೊತ್ತಾಯಿತು 135. ಈಗ ವೈ 135 ಆದರೆ ಎಕ್ಸು ಕೂಡ 135. ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ವೈ ಡಿಗ್ರಿ ಇಸ್ ಈಕ್ವಲ್ ಟು 135 ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈ ವೈ ಮತ್ತು ಈ ಎಕ್ಸ್ ಎರಡೂ ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಹೀಗಿದೆ ನೋಡಿ. ಕರೆಸ್ಪಾಂಡಿಂಗ್ ಅಂದರೆ ಎಫ್ ಶೇಪಲ್ಲಿದೆ, ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನಮಗೆ ಗೊತ್ತು, ಯಾವುದೇ ಎರಡು ಪ್ಯಾರಲಲ್ ಲೈನ್ನ ಒಂದು
ಟ್ರಾನ್ಸ್ವರ್ಸಲ್ ಡ್ರಾ ಮಾಡಿದಾಗ ಅಲ್ಲಿ ಉಂಟಾಗುವಂತಹ ಕರೆಸ್ಪಾಂಡಿಂಗ್ ಅಂದ್ರೆ ಅನುರೂಪ ಕೋನಗಳು ಸಮನಾಗಿರುತ್ತೆ ಅಂತ ಗೊತ್ತು. ಸೊ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್, ಇಫ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್, angle MXQ is 135 and angle MYR is 40 degree. Find MY. ಸೊ ಇದಕ್ಕೆ ನೀವೇ ಡಯಾಗ್ರಾಮ್ನ ಡ್ರಾ ಮಾಡಿ ಈ ಆಂಗಲ್ MY ನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಕೂಡ ಹೋಮ್ವರ್ಕ್ ಪ್ರಾಬ್ಲಮ್. ಆ್ಯಂಡ್ ವಾಟ್ ಈಸ್ ದ ಮೆಷರ್ ಆಫ್ ಆಂಗಲ್ NOP? ಈ ಆಂಗಲ್ ಎಷ್ಟು ಇನ್ ದ ಗಿವನ್ ಫಿಗರ್ ಅಂತ. ಸೊ ಇದಕ್ಕೆ ಇದನ್ನು ಒಂದು ಹೋಮ್ವರ್ಕ್ ತಗೊಳ್ಳಿ. ಇದಕ್ಕೆ ನಾನು ಒಂದು ಹಿಂಟ್ ಕೊಡ್ತೀನಿ. ಅಂದರೆ ಈ ಎಲ್ ಎಮ್ಗೆ ಒಂದು ಪ್ಯಾರಲಲ್ ಆಗಿ ಒಂದು ಲೈನ್ನ ಡ್ರಾ ಮಾಡಿ, ಆ್ಯಂಡ್ ಪಿ ಕ್ಯೂಗೂ ಕೂಡ ಪ್ಯಾರಲಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡಿ. ಸೊ ಈ ರೀತಿ ಡ್ರಾ ಮಾಡಿದಾಗ ಈ LMN ಇದು 40 ಡಿಗ್ರಿ ಆದರೆ MNS ಇದಕ್ಕೆ ಒಂದು RSTU ಅಂತ ನೇಮ್ ಕೊಡಿ. LMN ಆಂಗಲ್ LMN ಎಷ್ಟು 40 ಆದರೆ ಈ ಆಂಗಲ್ ಕೂಡ 40ನೇ ಇರುತ್ತೆ, ಯಾಕಂದ್ರೆ ಆಲ್ಟರ್ನೇಟ್ ಆಂಗಲ್. ಇದು 40 ಡಿಗ್ರಿ ಇದ್ರೆ ಇದು ಟೋಟಲ್ 96 ಇದೆ. 96 ಅಲ್ಲಿ 40 ಸಬ್ಟ್ರಾಕ್ಟ್ ಮಾಡಿದ್ರೆ 56. ಈ ಆಂಗಲ್ ಗೊತ್ತಾಯ್ತು. ಈಗ ಈ ಕಡೆನೂ ಸೇಮ್, ಇಲ್ಲಿ 52 ಇದೆ ಅಂದ್ರೆ ಇದು ಈ ಆಂಗಲ್ ಕೂಡ 52 ಇರುತ್ತೆ. ಈ ಟೋಟಲ್ ಆಂಗಲ್ ನನಗೆ ಬೇಕು ಅಂದ್ರೆ ಈ ಎರಡು ಆಂಗಲ್ ಕೂಡ ಆಲ್ಟರ್ನೇಟ್, ಅಂದ್ರೆ ಇಲ್ಲಿ 56 ಇದೆ ಅಂದ್ರೆ ಇಲ್ಲೂ 56 ಬರುತ್ತೆ. ಈ 56 ಪ್ಲಸ್ 52 ಮಾಡಿದ್ರೆ ನನಗೆ ಟೋಟಲ್ ಎ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನ ಹೋಮ್ವರ್ಕ್ ಅಲ್ಲಿ ಮಾಡ್ಕೊ ಬರ್ತೀರಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನೋ ಸೆಷನ್ ಅಲ್ಲಿ ಲೈನ್ಸ್ ಅಂದ್ರೆ ಏನು, ಆಂಗಲ್ಸ್ ಅಂದ್ರೆ ಏನು, ಒಂದು ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಮತ್ತೆ ಬೇಸಿಕ್ ಟರ್ಮ್ಸ್ ಅಂಡ್ ಡೆಫಿನೇಷನ್ ಅಬೌಟ್ ಲೈನ್ಸ್, ಪಾಯಿಂಟ್, ರೇ ಅಂದ್ರೆ ಏನು, ಲೈನ್ ಸೆಗ್ಮೆಂಟ್ ಅಂದ್ರೆ ಏನು ಅನ್ನೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೇನೆ ಟ್ರಾನ್ಸ್ವರ್ಸಲ್ ಅಂದ್ರೆ ಯಾವುದೇ ಎರಡು ಪ್ಯಾರಲಲ್ ಲೈನ್ಸ್ ನ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಡ್ರಾ ಮಾಡಿದಾಗ ಅಲ್ಲಿ ಉಂಟಾಗುವಂತಹ ಕೋನಗಳಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಲ್ಟರ್ನೇಟ್ ಆಂಗಲ್ಸ್ ಮತ್ತೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಫಾರ್ಮ್ ಆಗುತ್ತೆ. ವೆನ್ ಅವೆರಡು ಲೈನ್ಗಳು ಪ್ಯಾರಲಲ್ ಇದೆ ಅಂತಂದ್ರೆ ಆ ಎಲ್ಲಾ ಕೋನಗಳು ಕೂಡ ಈಕ್ವಲ್ ಇರುತ್ತೆ ಅಂತ ನೋಡಿದ್ವಿ. ಮತ್ತೆ ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಸೊ ಏನಾದರೂ ಡೌಟ್ ಇದ್ರೆ ಡೌಟ್ ಕ್ಲಾರಿಫಿಕೇಶನ್ ಸೆಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.